ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ವಿಪರೀತವಾದಂತಹ ಮಳೆ ಆಗಬೇಕಾಗಿದ್ದಂತಹ ಸಮಯದಲ್ಲಿ ಮಳೆ ಇಲ್ಲದೆ ಬರಗಾಲವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಜೂನ್, ಜುಲೈ, ಆಗಸ್ಟ್ ತಿಂಗಳುಗಳು ಅಂತ ಹೇಳಿದರೆ ಮನೆಯಿಂದ ಹೊರ ಹೋಗೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇರ್ತಿತ್ತು. ರೈತರ ಮುಖದಲ್ಲಿ ಮಂದಹಾಸ ಮೂಡಿರ್ತಿತ್ತು. ನಾವು ಬಿತ್ತನೆ ಬೀಜ ಮಾಡಿದ್ದೀವಿ, ಆ ಬಿತ್ತನೆಗೆ ಮಳೆರಾಯ ಕೃಪೆ ತೋರಿದಾನೆ, ಮಳೆ ಬರ್ತಾ ಇದೆ, ಈ ಬಾರಿ ಫಸಲು ಕೂಡ ಅತ್ಯುತ್ತಮವಾಗಿ ಬರುತ್ತೆ ಅಂತ ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇತ್ತು. ಆದರೆ ನೀವು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ಎಲ್ನಿನೋದ ಕಾರಣಕ್ಕಾಗಿನೋ ಮತ್ತೊಂದು ತಾಂತ್ರಿಕದ ಕಾರಣಕ್ಕಾಗಿನೋ ಈ ಬಾರಿ ಕರ್ನಾಟಕ ಸೇರಿದಂತೆ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಂಗಾರಿನ ವಿಪರೀತ ಕೊರತೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಮೊನ್ನೆ ಅಷ್ಟೇ ಒಂದು ವರದಿಯನ್ನು ಉಲ್ಲೇಖ ಮಾಡಿದ್ವಿ. ಜೂನ್ ತಿಂಗಳಲ್ಲಿ ಅತ್ಯಂತ ಗರಿಷ್ಠವಾದಂಥ ಒಣ ಹವೆಯನ್ನು ನಾವೆಲ್ಲ ಅನುಭವಿಸಿದ್ದನ್ನು ನಾವು ನೋಡಿದ್ದೀವಿ. ಕರ್ನಾಟಕದಲ್ಲಿ ಮಳೆಯಾಗುತ್ತೆ, ಕರಾವಳಿಯಲ್ಲಿ ಮಳೆಯಾಗುತ್ತೆ, ಉತ್ತರ ಒಳನಾಡಲ್ಲಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ತನ್ನ ವರದಿಯನ್ನು ಕೊಡ್ತಾ ಇದ್ರೂ ಕೂಡ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯನ್ನು ಕಾಣೋದಕ್ಕೆ ನಮಗೆಲ್ಲ ಸಾಧ್ಯ ಆಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಅನೇಕ ಜನ ರೈತರು ಈಗಾಗಲೇ ಬಿತ್ತನೆ ಮಾಡಿದ್ದಾರೆ, ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ರಾಜ್ಯದ ಜಲಾಶಯಗಳ ಮಟ್ಟವೂ ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಒಂದು ಕಡೆ ಕೃಷಿಗಾಗಿ ಬೇಕಾದಂತಹ ನೀರಿನ ಕೊರತೆ, ಇನ್ನು ಕೆಲ ದಿನಗಳ ನಂತರ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಬಹುದು ಎನ್ನುವಂಥ ಆತಂಕ ಬರ್ತಾ ಇದೆ. ಇದರ ಭಾಗವಾಗಿ ರಾಜ್ಯ ಸರ್ಕಾರವೇ ಬರಗಾಲವನ್ನು ಎದುರಿಸುವುದಕ್ಕೆ ಸಜ್ಜಾಗಿ ಎನ್ನುವಂತಹ ಸೂಚನೆಗಳನ್ನು ರಾಜ್ಯದ ಜನರಿಗೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಸರ್ಕಾರ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳೇನು? ರೈತರ ಆಕ್ರೋಶದ ನುಡಿಗಳೇನಿದೆ? ಯಾವುದಕ್ಕಾಗಿ ರೈತರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಮುನಿದ ಮುಂಗಾರು ಬಂತು ಬರಗಾಲ. ಮೇ 26ನೇ ತಾರೀಕಿಗೆ ಕೇರಳಂಗೆ ಮುಂಗಾರು ಪ್ರವೇಶ ಮಾಡಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. 26 ಕಳಿತು, ಜೂನ್ 4ನೇ ತಾರೀಕಿಗೆ ಬಂದಾಗ ಕೇರಳಂಗೆ ಮುಂಗಾರು ಪ್ರವೇಶ ಆಯಿತು. ಯಾವಾಗ ಕೇರಳಕ್ಕೆ ಮುಂಗಾರು ಬಂತು ಆಗ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗ ಸೇರಿದಂತೆ ಇಡೀ ರಾಜ್ಯದಲ್ಲಿ ಮುಂಗಾರು ಹೆಚ್ಚಿನ ಪ್ರಮಾಣದಲ್ಲಿ ಆಗಬಹುದು ಎನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಆ ನಿರೀಕ್ಷೆ ಇದೀಗ ಸುಳ್ಳಾಗಿದೆ. ಜುಲೈ ಆರಂಭವಾದರೂ ಕೂಡ ಮುಂಗಾರು ಮಳೆಯ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಕೃಷಿ ಚಟುವಟಿಕೆಗಳು ವೇಗದಲ್ಲಿ ಸಾಗಬೇಕಾಗಿತ್ತು, ಆ ವೇಗಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಹಳೆ ಮೈಸೂರು ಭಾಗದಲ್ಲಿ ತೀವ್ರ ಮಳೆಯ ಅಭಾವ ಉಂಟಾಗ್ತಾ ಇದೆ. ಸರ್ಕಾರಕ್ಕೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಮೋಡ ಬಿತ್ತನೆ ಯಾವುದು ಕೂಡ ಇಲ್ಲ ಅಂತ ಹೇಳಿದ್ರು. ಅದಾದ ನಂತರ ರಾಜ್ಯದ ಜನ ಅಣೆಕಟ್ಟುಗಳನ್ನು, ಜಲಾಶಯಗಳನ್ನು ನಂಬಿಕೊಂಡು ಬಿತ್ತನೆ ಮಾಡಬಾರದು ಅಂತ ನಿನ್ನೆ ಸಚಿವ ಸಂಪುಟ ಸಭೆಯಾದ ನಂತರ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಹೇಳಿಕೆ. 2 ದಿನಗಳ ಹಿಂದೆ ಕಂದಾಯ ಸಚಿವ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂತಹ ಜಿ. ಪರಮೇಶ್ವರ್ ಒಂದು ಹೇಳಿಕೆ ಕೊಟ್ಟರು. 150 ವರ್ಷಗಳಲ್ಲೇ ಇಂಥದ್ದೊಂದು ಭೀಕರ ಬರಗಾಲವನ್ನು 2026ರಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ 5 ಕೋಟಿ ರೂಪಾಯಿ ಹಣ ಇದೆ. ನಮ್ಮ ಮೊದಲ ಆದ್ಯತೆ ರಾಜ್ಯದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅಂತೆಲ್ಲ ಹೇಳಿದರು. ಅದಾದ ನಂತರ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಬಾಯಿಂದ ಬರಗಾಲದ ಮುನ್ಸೂಚನೆಯ ಬಗ್ಗೆ ಎಲ್ಲ ಸುದ್ದಿಗಳು ಕೂಡ ಬಂದಿದೆ. ಹವಾಮಾನವು ಕೂಡ ಅದೇ ರೀತಿಯಲ್ಲಿ ನಮಗೆ ಕಾಣ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನೀವು ನೋಡಿ, ಮಳೆ ಆಗದೇ ಇರೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಜನ ಭಜನೆ ಮಾಡ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ, ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಊರಿಗೂರಿಗೆ ಸೇರಿಕೊಂಡು ಭಜನೆ ಪ್ರಾರ್ಥನೆ ಮಾಡುವಂತಹ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ಬಾರಪ್ಪ ಮಳೆರಾಯ ಅಂತ ರೈತರೆಲ್ಲ ತಲೆ ಮೇಲೆ ಕೈ ಇಟ್ಟು ಕುಳಿತುಕೊಳ್ಳುವಂತಹ ಪ್ರಯತ್ನ. ಮತ್ತೊಂದು ಕಡೆ ರಾಜ್ಯದ ರೈತರುಗಳು ವಿವಿಧ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇರೋದು. ಕುಡಿಯೋದಕ್ಕೆ ನೀರು ಬೇಕು, ಕೃಷಿಗೆ ನೀರು ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ರಸಗೊಬ್ಬರ ಮಾಫಿಯಾ ಏನು ನಡೀತಾ ಇದೆ, ಅದು DAP ಆಗಿರ್ಬೋದು, ಬೇರೆ ಬೇರೆ ರಸಗೊಬ್ಬರಗಳ ಮಾಫಿಯಾ.
ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಎನ್ನುವಂತಹ ಸುದ್ದಿಗಳು. ಎಲ್ಲದರ ವಿರುದ್ಧ ರೈತರ ಆಕ್ರೋಶ ಇದೀಗ ಮುಗಿಲು ಮುಟ್ಟಿರೋದು. ನೀವು ನೋಡ್ತಾ ಇದ್ದೀರಿ, ರಸ್ತೆಯಲ್ಲೇ ಕುಳಿತುಕೊಂಡು ಈ ರೀತಿಯಾಗಿ ಸಾಮೂಹಿಕವಾಗಿ ಊಟ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸೋ ಪ್ರಯತ್ನ, ಎಚ್ಚರಿಕೆ ಕೊಡೋ ಪ್ರಯತ್ನ. ಇವೆಲ್ಲದರ ನಡುವೆ ತಮಿಳುನಾಡು ಖ್ಯಾತೆ ತೆಗಿತಾ ಇದೆ. ನಮಗೆ ಜೂನ್ ಮತ್ತು ಜುಲೈ ತಿಂಗಳ ನೀರು ಬೇಕು ಅಂತ. ಜೂನ್ ತಿಂಗಳ ಪ್ರಮಾಣವನ್ನು ನಮಗೆ ಅವರು ನೀರು ಹರಿಸಿಲ್ಲ. ಈ ಕಾರಣಕ್ಕಾಗಿಯೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ತಮಿಳುನಾಡು ಖ್ಯಾತೆ ತೆಗೆದಿತ್ತು. ಜೂನ್ ತಿಂಗಳಲ್ಲಿ ಸರಿಯಾದ ನೀರು ಬಂದಿಲ್ಲ, ಜುಲೈ ತಿಂಗಳ 31 TMC ನೀರನ್ನು ಅವರು ಕೊಡಬೇಕು. ಆ ನೀರಿಗೂ ಕೂಡ ಏನಾಗಬಹುದು ಎನ್ನುವಂಥ ಆತಂಕ ದೊಡ್ಡ ಮಟ್ಟದಲ್ಲಿತ್ತು. ಹೀಗಾಗಿ ಒಂದು ಕಡೆ ತಮಿಳುನಾಡಿನ ಖ್ಯಾತೆ, ಮತ್ತೊಂದು ಕಡೆ ಕಾವೇರಿಯಲ್ಲಿ ಕಡಿಮೆ ಆಗ್ತಾ ಇರುವಂತಹ ನೀರಿನ ಪ್ರಮಾಣ. ಅಂದರೆ 199 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಕೇವಲ 116 ಮಿಲಿಮೀಟರ್ ಮಳೆ ಆಗಿದೆ. ಒಟ್ಟು 42ರಷ್ಟು ಮಳೆ ಕೊರತೆ ಆಗಿದೆ. ಜೂನ್ ಅಂತ್ಯದ ವೇಳೆಗೆ ರಾಜ್ಯದಲ್ಲಿ ಸುಮಾರು 46.29 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯಗಳಾಗಬೇಕಾಗಿತ್ತು. ಆದರೆ ಇದುವರೆಗೂ ಕೇವಲ 26ರಷ್ಟು ಮಾತ್ರ ಬಿತ್ತನೆ ಪ್ರಗತಿ ಕಂಡು ಬಂದಿದೆ. ಯಾವ ಕಾರಣಕ್ಕಾಗಿ? ಮಳೆ ಕೊರತೆ ಆಗ್ತಾ ಇರೋ ಕಾರಣಕ್ಕಾಗಿ. ಈಗ ರಸಗೊಬ್ಬರಗಳನ್ನು ಹಾಕಿ ಬೀಜವನ್ನು ಬಿತ್ತಿರುವಂಥ ರೈತ ಹೆಂಗೆ ಬಿತ್ತಿರ್ತಾನೆ? ಸಾಲ ಸೋಲ ಮಾಡಿಕೊಂಡು ತೆಗೆದುಕೊಂಡು ಬಂದ ಹಣವನ್ನು ಬಿತ್ತನೆಯ ಬೀಜಕ್ಕಾಗಿ ಖರ್ಚು ಮಾಡಿರ್ತಾರೆ. ಈಗ ಬೀಜ ಮಳೆ ಬರದೇ ಹೋಗಿದ್ದಕ್ಕೆ ಬೆಳೆಯಾಗಿ ಕನ್ವರ್ಟ್ ಆಗದೇ ಇದ್ದಾಗ ಆ ಸಾಲವೂ ಕೂಡ ಮಾರುಕಟ್ಟೆಯಲ್ಲಿ ಹಾಗೆ ಉಳಿಯುತ್ತೆ. ಯಾರ ಕಡೆ ಸಾಲವನ್ನು ತೆಗೆದುಕೊಂಡು ಬಂದಿರ್ತಾನೆ ರೈತ? ತನ್ನ ಫಸಲನ್ನು ಯಾವ APMC ಮಾರುಕಟ್ಟೆಯ ಮುಖ್ಯಸ್ಥನಿಗೆ ಮಾರಾಟ ಮಾಡ್ತಾನಲ್ಲ, ವರ್ಷದ ಕೊನೆಯಲ್ಲಿ ನಾ ಈ ಹಣವನ್ನು ನಿಮಗೆ ವಾಪಸ್ ಕೊಡ್ತೀನಿ ಅಂತ ರೈತ ತೆಗೆದುಕೊಂಡು ಬಂದಿರೋದು ಸಾಲ. ಅದಕ್ಕೆ ಆ ವ್ಯಾಪಾರಸ್ಥ ಸಾಲಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಎಲ್ಲ ಬಡ್ಡಿಯನ್ನು ಹಾಕಿಕೊಂಡು ರೈತ ಕೊನೆಗೆ ತನ್ನ ಫಸಲನ್ನು, ತಾನು ಬೆಳೆದಂಥ ಬೆಳೆಯನ್ನು ಮಾರುಕಟ್ಟೆಗೆ ತಂದಾಗ ಒಟ್ಟಾರೆ ಬಡ್ಡಿ, ಸಾಲ ಎಲ್ಲವನ್ನ ಮುರಿದ ಒಂದು 5-6 ಸಾವಿರ ರೂಪಾಯಿ ಉಳಿಯುತ್ತಲ್ಲ, 5-6 ಸಾವಿರ ರೂಪಾಯಿನ ರೈತರಿಗೆ ಕೊಟ್ಟು ಕಳಿಸುತ್ತಾರೆ. ಇವತ್ತು ಅಂತಹ ಪರಿಸ್ಥಿತಿ ಇದೆ. ಒಂದು ವೇಳೆ ಜುಲೈ ನಾವು ಶುರುವಾಗಿದೆ, ಮಳೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಬರ್ತಾ ಇದೆ. ಮಳೆ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ಈಗಲೂ ಕೂಡ ಮಳೆ ಆಗದೆ ಹೋದರೆ ಬಿತ್ತಿದ ಬೀಜಗಳ ಪರಿಸ್ಥಿತಿ ಏನಾಗುತ್ತೆ? ಒಂದು ವೇಳೆ ಜುಲೈ ಅಂತ್ಯದ ವೇಳೆಗೆ ಆಗಸ್ಟ್ ಮೊದಲ ವಾರದಲ್ಲಿ ಏನಾದರೂ ಮಳೆಯ ಪ್ರಮಾಣ ಜಾಸ್ತಿಯಾಗಿ ಮರು ಬಿತ್ತನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೆ ಅದಕ್ಕೆ ಒನ್ಸ್ ಅಗೇನ್ ಸಾಲ ಶೂಲ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಸರ್ಕಾರಗಳೇನಾದರೂ ರೈತರ ಜೊತೆಗೆ ನಿಲ್ತಾರಾ? ನಾವು ಇನ್ಸೂರೆನ್ಸ್ ಕೊಡ್ತೀವಿ, ಕ್ರಾಪ್ ಇನ್ಸೂರೆನ್ಸ್ ಎಲ್ಲ ಕೊಡ್ತೀವಿ, ಬೆಳೆ ವಿಮೆ ಕೊಡ್ತೀವಿ ಅಂತೆಲ್ಲ ಹೇಳೋದು, ಬೆಳೆ ಹಾನಿ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳೋದು, ಆದರೆ ಎಷ್ಟರ ಮಟ್ಟಿಗೆ ರೈತರಿಗೆ ಸಿಗುತ್ತೆ? ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ. ಸರ್, ಇವತ್ತು ಉದ್ದೇಶ ಮಾಡ್ತಾ ಇರೋದು ಏನು ಅಂದರೆ, ಹುಳ್ಳಿಕಾಳು ನಮ್ಮ ಮೊದಲು ಆಹಾರ ಪದಾರ್ಥ ಹುಳ್ಳಿಕಾಳು ಮುದ್ದೆ. ಆ ಮಟ್ಟಕ್ಕೆ ಈ ಸರ್ಕಾರ ತರೋಕೆ ನಮ್ಮನ್ನ ಪ್ರಯತ್ನ ಮಾಡ್ತಾ ಇದೆ. ಏನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ, ಒಂದು ಕಟ್ಟು ನೀರು ಬಿಡಲೇಬೇಕು. ಇಲ್ಲ ಅಂದರೆ ಇದೇ ರೀತಿ ನಾವು ನಿರಂತರವಾಗಿ ಪ್ರತಿದಿನ ಪ್ರತಿಭಟನೆ ಮಾಡ್ತೀವಿ. ಯಾಕೆ ಅಂತಂದರೆ 81 ಅಡಿ ಅದೇ ನೀರು ಕೊಡಲೇಬಹುದು. ಒಂದು ಕಟ್ಟ ನಮಗೊಂದು ಕಟ್ ನೀರು ಕೊಡ್ತು ಅಂದರೆ ಆಟೋಮೆಟಿಕ್ ಆಗಿ ಅಲ್ಲಿ ಮಳೆ ಉಯ್ತದೆ. ಈಗ ಕೊಡ್ದೇನೆ ಹೋದರೆ ಖಂಡಿತ ಮಳೆನೂ ಉಯ್ದಿಲ್ಲ, ಬರ ಕಂಟಿನ್ಯೂ ಆಯ್ತದೆ. ಖಂಡಿತ ಒಂದು ಕಟ್ಟು ನೀರು ಈ ಸಲ ಕೊಡ್ಲೇಬೇಕು. ಕನ್ನಂಬಾಡಿ ಕಟ್ಟೆಯಿಂದ ನೀರನ್ನ ಬಿಡದೇ ಇರೋದಕ್ಕೆ ಉಪ್ಸಾರು ಮುದ್ದೆಯನ್ನು ಊಟ ಮಾಡೋದ್ರ ಮುಖಾಂತರ ಮೈಸೂರು ಬೆಂಗಳೂರು ಹೆದ್ದಾರಿನಲ್ಲಿ ರೈತರು ಬಂದು ಊಟ ಮಾಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಅನ್ನ ಹಾಕುವಂಥ ರೈತರು ಬವಣೆ ಇವತ್ತು ರಸ್ತೆಯಲ್ಲಿ ಬಂದು ಮುದ್ದೆ ಉಪ್ಸಾರನ್ನ ತಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವತ್ತು 15-16 ತಿಂಗಳಾಗದೆ ಬೆಳೆಗಳು ಬೆಳೆದು ಆ ಬೆಳೆಗಳನ್ನ ಉಳಿಸ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಯಾಕೆಂದರೆ ಸಾಲ ಮಾಡಿ ಸೂಲ ಮಾಡಿ ವರ್ಷವೆಲ್ಲ ಕೂಳಿಗೆದು ಬಂದಂಥದ್ದು ಕೈಗೆ ಬಂತು ಬಾಯಿಗೆ ಬರೆದಂತಾಗಿದೆ. ದಯಮಾಡಿ ರಾಜ್ಯ ಸರ್ಕಾರ ಈಗ ಬಂದಿರತಕ್ಕಂಥ ಬೆಳೆಯನ್ನು ಉಳಿಸೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಜಿಲ್ಲಾಡಳಿತ ಈ ಕೂಡಲೇ ನೀರನ್ನ ಬಿಟ್ಟು ಬೆಳೆಗಳನ್ನ ರಕ್ಷಿಸಬೇಕು. ಕಾರ್ಖಾನೆ ಪ್ರಾರಂಭ ಆಗಿಲ್ಲ, ಆಲೆಮನೆಯವರು 1800 ರೂಪಾಯಿ ಕೇಳ್ತಾರೆ, ಬೆಲ್ಲ ಬರಲ್ಲ ಒಣಗೋಗದೆ ಅಂತಾರೆ, ಸತ್ಕಬ್ಬ ಆಯ್ತಾ ಇದೆ. ದಯಮಾಡಿ ರಾಜ್ಯ ಸರ್ಕಾರ ಈ ಕೂಡಲೇ
ನೀರನ್ನ ಬಿಡಬೇಕು. ಇಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಕಾವೇರಿ ಕೊಳದ ಎಲ್ಲ ಜನತೆಯ ಬೆಳೆಗಳನ್ನ ಪರಿಹಾರವನ್ನು ನೀಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯ್ತದೆ. ಒಂದು ವರ್ಷದಲ್ಲೇ ಬೆಳೆದಿಮಿ ಸ್ವಾಮಿ, ಮಕ್ಕಳು ಸಾಕ್ತಂಗೆ ಸಾಕಿಮಿ. ಬೆಳೆಗಳಿಗೆ ಬೆಳೆದು ನಿಂತಿರುವ ಒಣಗ್ತಾ ಇರುವ ಬೆಳೆಗಳಿಗೆ ನೀರಿಲ್ಲದೆ ಇರೋ ಕಾರಣ ನಾವು ಕಳೆದ ಸೋಮವಾರದಿಂದ ಚಳುವಳಿ ಹಮ್ಮಿಕೊಂಡು ಹೇಳಿದ್ದು. ಅದು ಯಾವತ್ತು ಸರ್ಕಾರ ಗಮನ ತಗೊಂಡು ನೀರು ಬಿಡದೇ ಇರೋ ಕಾರಣಕ್ಕೆ ಇವತ್ತು ರೈತರು ಬೀದಿಗೆ ಬಿದ್ದು, ಮಂಡ್ಯ ರೈತರು ಬೀದಿಗೆ ಬಿದ್ದು ಮುದ್ದೆ ಹುಳ್ಳಿಕಾಳು ತಿನ್ನುವ ಪರಿಸ್ಥಿತಿ ಇನ್ನು ಮುಂದೆ ಆಗ್ತದೆ ಅಂತ ಈ ರೈತರ ಜನಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ರೈತ ಬಾಂಧವರು, ಇಡೀ ಮಂಡ್ಯ ಜಿಲ್ಲೆ ರೈತ ಬಾಂಧವರು ಚಳುವಳಿಗೆ ಭಾಗವಹಿಸಿ ನಮ್ಮ ಬೆಳೆಯ ರಕ್ಷಣೆ ಹಾಗೂ ಜಾನುವಾರಿಗೆ ನೀರು ಬಿಡಬೇಕಾಗಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೇಳ್ಕೊತಾ ಇದ್ದೀವಿ. ಬೆಳೆಗಳಿಗೆ ಬೆಳೆದು ನಿಂತಿರುವ ಒಣಗ್ತಾ ಇರುವ ಬೆಳೆಗಳಿಗೆ ನೀರಿಲ್ಲದೆ ಇರೋ ಕಾರಣ. ರೈತರ ಆಕ್ರೋಶದ ಮಾತುಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ನಮಗೆ ನೀರು ಬೇಕು ಅಂತ. ಮತ್ತೊಂದು ಕಡೆ ಸರ್ಕಾರ ಹೇಳ್ತಾ ಇದೆ ಜಲಾಶಯಗಳನ್ನು ನಂಬಿ ಯಾವುದೇ ಕಾರಣಕ್ಕೂ ಬಿತ್ತನೆ ಕಾರ್ಯ ಮಾಡಬೇಡಿ ಅಂತ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ರೈತ ಮುಖಂಡರುಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ರೈತ ಹೋರಾಟಗಾರರಾಗಿರುವಂಥ ಮತ್ತು ಆಮ್ ಆದ್ಮಿ ಪಾರ್ಟಿಯ ವಕ್ತಾರರು ಆಗಿರುವಂಥ ಶಶಿಧರ್ ಆರಾಧ್ಯ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಶಶಿಧರ್ ಆರಾಧ್ಯ ಅವರೇ. ಅದರ ಜೊತೆಗೆ ರೈತರಾಗಿರುವಂಥ ಶ್ರೀನಿವಾಸನ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶ್ರೀನಿವಾಸನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ರೈತರಾಗಿರುವಂಥ PVS ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಧರ್ ಆರಾಧ್ಯ ಅವರೇ, ನೀವು ರೈತರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದರೆ ನಮಗೆ ಒಂದು ಕಟ್ಟಿನ ನೀರನ್ನು ಬಿಟ್ಟೇ ಬಿಡಬೇಕು ಅಂತ ರೈತರು ಹೇಳ್ತಾ ಇದ್ದಾರೆ. ನಿನ್ನೆ ಸಚಿವ ಸಂಪುಟ ಸಭೆ ಆದಮೇಲೆ DK ಶಿವಕುಮಾರ್ ಅವರು ಹೇಳ್ತಾರೆ ಜಲಾಶಯಗಳನ್ನು ನಂಬಿಕೊಂಡು ಯಾವುದೇ ಕಾರಣಕ್ಕೂ ಬಿತ್ತನೆಯನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮುಂಗಾರು ನಮ್ಮ ಕೈ ಕೊಟ್ಟಿದೆ, ಈ ಹಿಂದೆ ಹಿಂಗಾರು ಕೂಡ ಸರಿಯಾದ ಪ್ರಮಾಣದಲ್ಲಿ ಆಗಲಿಲ್ಲ, ಜಲಾಶಯಗಳಲ್ಲಿ ನೀರಿನ ಕೊರತೆ ಇದೆ. ಹೌದು, ಈಗ ಜಲಾಶಯ ನೀರಿನ ಕೊರತೆ ಏನೋ ಇದೆ. ಆದರೆ ಇದು ಆಗಲೇ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ಏನು ನಮ್ಮ ಸಚಿವಾಲಯ ಇದೆ. ಅಂದರೆ ಮಳೆಯ ಒಂದು ಹಿನ್ನೆಲೆಯಲ್ಲಿ ಮಳೆ ಈ ಕಾಲಕ್ಕೆ ಆಗಬೇಕಾಗಿರ್ತಕ್ಕಂತಹ ಒಂದು ಇಲಾಖೆ ಇದೆಯಲ್ಲ, ಆ ಇಲಾಖೆ ಮುನ್ಸೂಚನೆ ಕೊಟ್ಟಿತ್ತು. ಈ ಬಾರಿ ಜೂನ್ ಜುಲೈಯಲ್ಲಿ ಸ್ವಲ್ಪ ಮಳೆ ಆಗುತ್ತೆ, ಅಲ್ಪ ಪ್ರಮಾಣದ ಮಳೆ. ನಂತರದಲ್ಲ ಜುಲೈ ನಂತರ ಅಭಾವ ಇದೆ ಕರ್ನಾಟಕಕ್ಕೆ ಅನ್ನೋ ನಿಟ್ಟಿನಲ್ಲಿ ಆಗಲೇ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಇವರು ಏನು ಮಾಡಬೇಕಾಯ್ತು ಅದನ್ನು ಮಾಡಲಿಲ್ಲ. ಯಾಕೆಂದರೆ ಇವರು ನೀವೇ ನೋಡಿದರೆ 2 ತಿಂಗಳಿಂದ ಸರ್ಕಾರ ಯಾವುದೇ ಒಂದು ಆಡಳಿತಾತ್ಮಕವಾಗಿ ಯಾವುದೂ ಹೆಜ್ಜೆ ಇಟ್ಟಿಲ್ಲ. ಯಾಕೆಂದರೆ ಇವರೇ CM ಕುರ್ಚಿಗಾಗಿ ಕಾಳ್ಗ, CM ಬದಲಾವಣೆ, ಈಗ ಸಚಿವರ ಬದಲಾವಣೆ, ಸಚಿವ ಸಂಪುಟ ವಿಸ್ತರಣೆ, ಇಂಥ ವಿಷಯಗಳಲ್ಲೇ ಇವರು ಕಾಲಹರಣ ಮಾಡಿಕೊಂಡು ರೈತರನ್ನು ಇವತ್ತು ಒಂದು ಈ ರೀತಿಯಾದಂತಹ ಬೀದಿಗಿಳಿಯುವಂತಹ ಮಟ್ಟದಲ್ಲಿ ಬಂದಿದ್ದಾರೆ. ಇನ್ನೊಂದು ಮುಖ್ಯವಾದ್ದೇನೆಂದರೆ ಇವರು ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ. ರೀಸೆಂಟಾಗಿ ತಮಿಳುನಾಡಿಗೆ ನೀರು ಹೋಗಿದೆ. ಇಷ್ಟು TMC ಅದೇನು ನಮಗೆ ಬೇಕಾಗಿತ್ತು, ಆ ಒಂದು ನಿಬಂಧನೆಗಳು ಒಳಪಟ್ಟು ಅವರಿಗೆ ಕೊಡಬೇಕಾದಂಥ ನೀರನ್ನು ಕೊಟ್ಬಿಟ್ಟಿದ್ದಾರೆ. ಆ ಕೊಟ್ಟಿರೋದ್ರಿಂದ ನಮ್ಮ ರಾಜ್ಯದ ರೈತರಿಗೆ ಇವರು ನೀರು ಕೊಡೋಕ್ಕಾಗ್ತಾ ಇಲ್ಲ. ಈಗ ಅಲ್ಲಿ ನೀರೇನಾದರೂ ಕೊಟ್ಟಾಗ ಇಲ್ಲಿ ಬೆಂಗಳೂರಿಗೆ ನೀರು 5ನೇ ಹಂತದ ನೀರು ಬರಬೇಕಲ್ಲ, ಆ ಹೆಚ್ಚುವರಿ ನೀರನ್ನು ಇಲ್ಲಿ ತರೋದಕ್ಕಾಗಲ್ಲ. ಬೆಂಗಳೂರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ ಅನ್ನುವ ದೃಷ್ಟಿನಲ್ಲಿ ಅವರಾಗಲೇ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ ದೇವರೇ ಕಾಪಾಡಬೇಕು ಅನ್ನೋ ರೀತಿಯಲ್ಲಿ ಈ ವರ್ಷಗಳಲ್ಲಿ ಮಳೆ ನಿರಂತರವಾಗಿ ನಡೆದರೆ, ಅಂದರೆ ಮಡಿಕೇರಿನಲ್ಲಿ ಮತ್ತು ಕೇರಳದಿಂದ ಬರ್ತಕ್ಕಂತಹ ಏನು ಮಳೆ ಒಳಹರಿವಿದೆ, ಆ ಹರಿವಿ ಪ್ರದೇಶಗಳಲ್ಲಿ, ಆ ಮಲೆನಾಡುಗಳಲ್ಲಿ ಮಳೆ ಆದಾಗ ಮಾತ್ರ ನಮ್ಮ KRS ಡ್ಯಾಮ್ ಆಗಲಿ. ಕೇವಲ ಕರ್ನಾಟಕದ ಸಮಸ್ಯೆ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಇಂಥದ್ದೊಂದು ಸಮಸ್ಯೆ ಆಗ್ತಾ ಇದೆ. ಹೌದೌದು, ಅದು ಕಾಲಕಾಲಕ್ಕದ ಹಾಗೆ ಆಗುತ್ತೆ. ನಾವು ಆಗಲೇ 2023ರಲ್ಲಿ ನಾವೇ ಕಾವೇರಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ನೀರು ನಮ್ಮ ಹಕ್ಕುನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ. 2023ರಲ್ಲಿ ನಾವು ತಮಿಳುನಾಡಿಗೆ ನೀರು ಕೊಡಬೇಡಿ, ಯಾಕಂದರೆ ಕರ್ನಾಟಕದಲ್ಲೇ ನೀರಿನ ಸಮಸ್ಯೆ ಅಂತ ಅವತ್ತು ಹೆಚ್ಚಿನ ಸಮಸ್ಯೆ ಆಯಿತು 2023ರಲ್ಲಿ. ಆಗಲೇ ಹೊಸ ಸರ್ಕಾರ ಬಂದಿತ್ತು. ಹೊಸ ಸರ್ಕಾರಕ್ಕೆ ಅದೊಂದು ಚುನೌತಿ ಆಗಿತ್ತು. ಆ ನಿಟ್ಟಿನಲ್ಲಿ ಅವತ್ತು ಎಲ್ಲರೂ ಸಹ ಅನುಭವಿಸಿದ್ದೇವೆ. ಬೆಂಗಳೂರಿನಲ್ಲಿ ನೀವೇ ನೋಡಿದ್ರಿ 2,500, 3,000, 5,000 ಹೋರಾಟದ ಮಾತಾಯಿತು ಸರ್. ನಾನು ಹೇಳ್ತಾ ಇರೋದು ಮಳೆಯ ಮುನಿಸು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಇದೆ. ಅದಕ್ಕೆ ಅವ್ರು ಕೊಡ್ತಾ ಇರುವಂತಹ ಕಾರಣ ಸೂಪರ್ ಎಲ್ ನೀನೋ ಆಗ್ತಾ ಇದೆ ಪೆಸಿಫಿಕ್ ಮಹಾಸಾಗರದಲ್ಲಿ. ಈ ಕಾರಣಕ್ಕಾಗಿ ಮಳೆ ಕೊರತೆ ಇದೆ ಅಂತ. ನೀವು ಕೇರಳಕ್ಕೆ ಮಳೆ ಬಂದ್ರೆ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ, ಮಹಾರಾಷ್ಟ್ರದಲ್ಲಿ ಮಳೆ ಬಂದ್ರೆ ಕೃಷ್ಣಾ ನದಿಗೆ ನೀರು ಬರುತ್ತೆ ಅನ್ನುವಂತ ಆಲೋಚನೆ ಇದೆಯಲ್ಲ. ಮಹಾರಾಷ್ಟ್ರದಲ್ಲೂ ಕೂಡ ಕೆಲ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿ ಮಳೆ ಬರುತ್ತೆ. ಹೌದು, ಈಗ ಬರಗಾಲ ಅನ್ನೋದು ಕಾಲಕ್ಕೆ ಆಗ್ತಾ ಇರುತ್ತೆ. ಒಂದು ನೆರೆ ಬರೆ ಅಂತ ಇದೆಯಲ್ಲ, ನೆರೆ ಬಂದಾಗ ಅತಿವೃಷ್ಟಿ ಅನಾವೃಷ್ಟಿ. ಈಗ ಅನಾವೃಷ್ಟಿ ಆಗಿರ್ತಕ್ಕಂಥದ್ದು ಅದೇ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸರಿ ಆಗ್ತಾನೆ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೊಳ್ಳೇಬೇಕಾಗುತ್ತೆ. ರೈತರಿಗೂ ಸಹ ಅವರು ಕಿವಿ ಮಾತನ್ನು ಹೇಳಿರ್ತಾರೆ. ಬಟ್ ಆದರೆ 60% ನಾವು ಏನು ರೈತರಿದ್ದೀವಿ ಕರ್ನಾಟಕದಾದ್ಯಂತ, ಈ 60% ಜನ ಏನು ಮಾಡಬೇಕು? ಈ ಬಾರಿ ನಾವು ಬಿತ್ತನೆ ಮಾಡಲಿಲ್ಲ.
ಈ ಬಿತ್ತನೆ ಮಾಡಲಿಲ್ಲ ಅಂದರೆ ಬೆಳೆ ಬರೋದಿಲ್ಲ, ಇಳುವರಿ ಇಲ್ಲ ಅಂದರೆ ನಾವು ಇಂಪೋರ್ಟ್ಗೆ ಹೆಚ್ಚಾಗಿ ಅವಲಂಬಿತರಾಗಬೇಕು. ಇವತ್ತಿನ ಎಲ್ಲ ವಸ್ತುಗಳು, ಅಗತ್ಯ ವಸ್ತುಗಳು, ಇವತ್ತು ಊಟ ಮಾಡುವಂಥ ಪ್ರತಿಯೊಂದು ಅಗತ್ಯ ವಸ್ತುಗಳು ಸಹ ದುಬಾರಿಯಾಗಿದೆ, ಡಬಲ್ ರೇಟ್ ಆಗಿದೆ. ಇನ್ನೂ ಸಹ ನಾವು ಇಂಪೋರ್ಟ್ ಮಾಡಿಕೊಂಡ್ರೆ ಹೊರ ದೇಶಗಳಿಂದ ನಾವು ತರಿಸ್ಕೊಂಡಾಗ ಅದು ಎಷ್ಟು ಹೆಚ್ಚು ಹೊರೆಯಾಗುತ್ತೆ, ಹೆಚ್ಚು ಬೆಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ ಶಶಿಧರ್ ಆರಾಧ್ಯ ಅವರೇ. ಉತ್ತರ ಕರ್ನಾಟಕದಲ್ಲಿ ಗೋವಿನ ಜೋಳ ಬಿತ್ತನೆ ಆಗಿದೆ, ಶೇಂಗಾ ಬೀಜಗಳ ಬಿತ್ತನೆ ಆಗಿದೆ. ಅದನ್ನೇ ಹೇಳ್ತೀರಿ, ನಿನ್ನೆ ಬಂದಿರತಕ್ಕಂಥ ಪೈರುಗಳನ್ನು ಒಬ್ಬ ರೈತ ಎಲ್ಲ ಟ್ರ್ಯಾಕ್ಟರ್ ನಾಶಪಡಿಸ್ತಾ ಇದ್ದಾನೆ. ಮಳೆ ಬರ್ತಾ ಇಲ್ಲ, ಇನ್ನು ಮುಂದುವರೆದ ಪ್ರಯೋಜನ ಇಲ್ಲ, ಎಲ್ಲ ನಾಶಪಡಿಸಿ ನೆಮ್ಮದಿಯಾಗಿರೋದೇ ಬೆಸ್ಟ್ ಅಂತ ಹೇಳಿ ಕೆಲವು ರೈತರುಗಳು ಆಗ್ಲೇ ನಾಶನೂ ಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಮತ್ತೆ ನೀವು ಖರ್ಚು ಬರುತ್ತೆ. ಹೌದು, ಸಣ್ಣ ಮಳೆ ಬಂದಾಗಲೂ ಮತ್ತೆ ರಸಗೊಬ್ಬರ ಹಾಕಬೇಕು, ರಸಗೊಬ್ಬರ ಕೊರತೆ ಇದೆ. ಈಗ ಯುದ್ಧ ಇರತಕ್ಕಂಥ ಹಿನ್ನೆಲೆಯಲ್ಲಿ ರಸಗೊಬ್ಬರಗಳು ಬರ್ತಾ ಇಲ್ಲ, DAP ನಮಗೆ ಸ್ಟಾಕ್ ಇಲ್ಲ, ಯೂರಿಯಾ ಸ್ಟಾಕ್ ಇಲ್ಲ. ಎಲ್ಲ ನಿಟ್ಟಿನಲ್ಲೂ ನಾವು ಇವತ್ತು ನಾವು ಅಗ್ರಿಕಲ್ಚರಲ್ಲಿ ಫೇಲ್ಯೂರ್ ಆಗಿದ್ದೇವೆ. ಕೃಷ್ಣಾ ಕಾವೇರಿ ನೀರನ್ನು ಏನು ನಾವು ಜಲಾಯನ ಪ್ರದೇಶಗಳನ್ನು ನಾವು ಒಂದು ಮಾಡ್ತೀವಿ ಅಂತ ಸಾಕಷ್ಟು ರಾಜಕಾರಣಿಗಳು ಅವತ್ತಿಂದ ಹೇಳ್ಕೊಂಡು ಬಂದ್ರಲ್ಲ, ಕೇಂದ್ರ ಸರ್ಕಾರದಲ್ಲಿ ಇದ್ದಂಥ ರಾಜಕಾರಣಿಗಳು, ಅದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಎಲ್ಲ ಪಾರ್ಟಿಗಳವರು ನಾವು ಕೃಷ್ಣಾ ಕಾವೇರಿಯನ್ನು ಒಂದುಗೂಡಿಸ್ತೀವಿ ಅಂತ ಹೇಳಿದ್ರಲ್ಲ, ಅಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಕೆರೆಗಳನ್ನು ತುಂಬಿಸುವಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ. ನಮ್ಮ ರಾಜ್ಯದ ಪ್ರತಿಯೊಂದು ಹಳ್ಳಿನಲ್ಲೂ ಒಂದು ಕೆರೆ ಇದೆ. ಆ ಕೆರೆಯನ್ನು ನಾವು ಇಂಟರ್ಲಿಂಕ್ ಮಾಡಿ ಆ ಕೆರೆಯನ್ನು ನಾವು ಸಮೃದ್ಧಿಯಾಗಿ ತುಂಬಿಸಿದ್ರೆ ನಮ್ಗೆ 2-3 ವರ್ಷ ಸಮಸ್ಯೆ ಬರೋದಿಲ್ಲ. ಮುಂಜಾಗ್ರತೆ ಬರುತ್ತೆ ಅನ್ನುವಂತ ಮುನ್ಸೂಚನೆ ಇದ್ದಾಗ ರಾಜ್ಯದ ಕೆರೆಗಳನ್ನ ತುಂಬಿಸಬೇಕಾಗಿತ್ತು, ಹೂಳೆತ್ಸೋ ಕೆಲಸ ಆಗಬೇಕಾಗಿತ್ತು. ಇದೇ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅಂತ ಬರ್ತೀನಿ. ಆ ವಿಚಾರದ ಬಗ್ಗೆ ಮಾತನಾಡ್ತೀನಿ, ರೈತರ ರೆಸ್ಪಾನ್ಸ್ ಅನ್ನು ಕೂಡ ತೆಗೆದುಕೊಳ್ತೇನೆ. ಶ್ರೀನಿವಾಸನ್ ಅವರೇ, ಒಬ್ಬ ರೈತರಾಗಿ 2026 ಈ ವರ್ಷದ ಬರಗಾಲವನ್ನ ಅಥವಾ ಈ ವರ್ಷದ ನಿಮ್ಮ ಇಳುವರಿ ಅಥವಾ ಬಿತ್ತನೆಯನ್ನು ಹೆಂಗ್ ನೋಡ್ತಾ ಇದ್ದೀರಿ ನೀವು? ನೀವು ಮಾತಾಡಿದ್ರಿಂದ 2-3 ವಿಚಾರಗಳು ತುಂಬ ಸರಿಯಾಗಿದೆ. ಒಂದು ಸಲ ಏಟು ಬಿದ್ದರೆ ಹೆಂಗದ ತಡ್ಕೊಂಡ್ಬಿಡ್ಬೋದು, ಬಟ್ ಒಂದೇ ಸಾರಿ 2 ಏಟುಗಳು ಬಿದ್ದಾಗ ತುಂಬ ತಡ್ಕೊಳ್ಳೋದು ಕಷ್ಟ ಇದೆ. 2 ವಿಚಾರಗಳು ಈಗ ಮಾತಾಡಿದ್ವಿ. ಒಂದು ಈ ಫರ್ಟಿಲೈಸರ್ ಶಾರ್ಟೇಜ್ ಅನ್ನೋದು ಇರಾನ್ ವಾರಿಂದ ಅದು ಸಮಸ್ಯೆ ಎಲ್ರಿಗೂ ಗೊತ್ತೇ ಇದೆ. ಭಾರತ ದೇಶದಲ್ಲಿ ನಾವು 75% ನಮ್ಮದು ಫರ್ಟಿಲೈಸರ್ ಇದು ಇಲ್ಲೇ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. 25% ಅಷ್ಟೇ ನಾವು ತಗೊಂಡ್ಬರ್ತೀವಿ ಆಚೆ ಇದ್ದ. ಅದಕ್ಕೆ ಬೇಕಾದಂತ ರಾ ಮಟೀರಿಯಲ್ ಕೂಡ ಬೇರೆ ಬೇರೆ ದೇಶದಿಂದ ಬೇಕು. ರಾ ಮೆಟೀರಿಯಲ್ ಮಿಕ್ಕಿದ 75% ನಾವು ಬೇರೆ ದೇಶಗಳಿಂದ ಹೆಚ್ಚು ತರಿಸ್ಕೊಳ್ತೀವಿ. ಇಲ್ಲ ಮಿಕ್ಕಿದ 75%ಗೆ ಇಲ್ಲೇ ನಾವು ಉತ್ಪಾದನೆ ಮಾಡಿದ್ರು ಕೂಡ ಅದು ರಾ ಮೆಟೀರಿಯಲ್ಸ್ ಎಲ್ಲ ಈ ಸ್ಟ್ರೈಟ್ ಆಫ್ ಹಾರ್ಮೋನ್ಸ್ ಇಂದಾನೆ ಬರಬೇಕಾಗಿದೆ. ಸೊ ನೋಡಿದಾಗ ನಾವು ಆಲ್ಮೋಸ್ಟ್ 100% ವಿ ಆರ್ ಡಿಪೆಂಡೆಂಟ್ ಆನ್ ಅದರ್ ಕಂಟ್ರೀಸ್ ಅಂತ ಗೊತ್ತಾಯ್ತು ಇವಾಗ. ಸೊ ಈಗ ಬಫರ್ ಸ್ಟಾಕ್ ಇದರಿಂದ ಇವಾಗ ಆಲ್ರೆಡಿ ಆಗ್ಬಿಟ್ಟಿದೆ. ಇವಾಗ ಏನೋ ಕೆಲವುದೆಲ್ಲ ಫರ್ಟಿಲೈಸರ್ ಶಾರ್ಟೇಜ್ ಅಷ್ಟೇ ಅಂತ ಗೊತ್ತಾಗ್ತಿಲ್ಲ. ಬಟ್ ಬರೋ ದಿನಗಳಲ್ಲಿ ಇದು 2 ವರ್ಷ 3 ವರ್ಷ 4 ವರ್ಷ ಆಗುತ್ತೆ ಈ ವಾರಿಂದ ಅಂತ ಹೇಳ್ತಿದ್ರು. ಒಂದು ಎಲ್ ನಿನೋದು ಇಫೆಕ್ಟ್ ಅಂತ ನಮಗೆಲ್ಲ ಗೊತ್ತೇ ಇದೆ. ಇವಾಗ ಲಾಸ್ಟ್ 3-4 ವರ್ಷದಲ್ಲಿ ಎಲ್ ನಿನೋ ಮಳೆ ಎಲ್ಲ ಕಡೆನೂ ಪ್ರಾಬ್ಲಮ್ ಇತ್ತು. ಬಟ್ ಅದು ಲಾನಿನ ಆಗ್ಬೋದು, ನಮಗೆಲ್ಲ ನಾರ್ಮಲ್ ಅನ್ಕೊಂಡ್ವಿ. ಬಟ್ ದಿಢೀರಂತ ಈಗ ಬರೋ ಮಾಹಿತಿ ಪ್ರಕಾರ ಅದು ಸೂಪರ್ ಎಲ್ಲಿನೋ ಮಾಡ್ತಿದ್ದಾರೆ ಅಂತ. ಲಾಸ್ಟ್ ಟೈಮ್ ಬಂದಾಗ 1998 ಬಂದಾಗ ಒಂದು 100 years ಬ್ಯಾಕ್ ಬಂದಾಗ ಆಲ್ಮೋಸ್ಟ್ 4% ಆಫ್ ದ ಪಾಪ್ಯುಲೇಷನ್ ಅವ್ರು ತೀರೇ ಹೋದ್ರು ಆ ಒಂದು ಹೀಟ್ ವೇವ್ ಅಂತ. ಈಗ ಆಲ್ರೆಡಿ ನಾವು ಅದರದ್ದು ಪರಿಣಾಮ ನೋಡ್ತಾ ಇದೀವಿ. ಫ್ರಾನ್ಸ್ನಲ್ಲಿ ಎಲ್ಲ ರೋಡ್ಗಳು ಆಗ್ತಾ ಇರೋದೆಲ್ಲ ನೋಡ್ತಾ ಇದೀವಿ. ಇದೆಲ್ಲ ಕೂಡ ಇದರದ್ದು. ಸೊ ನಮ್ಮ ಕರ್ನಾಟಕ ಮತ್ತು ರಾಜ್ಯಕ್ಕೆ ಇದು ದೇಶಕ್ಕೆ ಮಾತ್ರ ಅಂತ ಇಲ್ಲ, ಇಡೀ ಇದನ್ನು ಆಸ್ಟ್ರೇಲಿಯಾನಲ್ಲಿ ತುಂಬ ಇವಾಗ ಆಗುತ್ತೆ, ಅನಾಹುತಗಳು ಆಗುತ್ತೆ. ಈ ವರ್ಷಕ್ಕಿಂತ ಜಾಸ್ತಿ 2027 ಇಸ್ ಗೋಯಿಂಗ್ ಟು ಬಿ ದ ಮೇಜರ್ ಇಶ್ಯೂ. ಇವಾಗ ಆಲ್ರೆಡಿ ವಾಟರ್ ಟೇಬಲ್ ಲಾಸ್ಟ್ 10 years ನಲ್ಲಿ 25 meters ಕೆಳಗೆ ಹೋಗ್ತಾ ಇದೆ. ಎಲ್ಲ ಕಡೆನೂ ಬೋರ್ಗಳೆಲ್ಲ ಇದಾಗ್ತಿದೆ ಅಂತ ಹೇಳಿದ್ರೆ ಇವಾಗ ನಾವು ಎಚ್ಚೆಚ್ಕೋಬೇಕು. ಇದು ಇನ್ನು ಅವ್ರು ಹೇಳಿತಾರೆ ಇವಾಗ ಬರಗಾಲ ಒಂದೊಂದ್ಸಲ ಬರ್ಬೋದು ಅಂತ ಏನಿಲ್ಲ. ಇನ್ಮೇಲೆ ಅಂತ ಇದು ಇನ್ನೂ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಇದರದ್ದು ಸರ್ಕಾರದ ಒಂದು ರೀತಿಯಾಗಿ ಅವ್ರದ್ದು ಏನು ಜವಾಬ್ದಾರಿ ಇದೆಯೋ ಅದನ್ನು ಬಿಟ್ಟು ನಾವು ಕೂಡ ನಮ್ಮ ಒಂದು ರೈತರಾಗಿ ನಾವು ಏನು ಮಾಡ್ಕೋಬೇಕು ಅದನ್ನು ಇವಾಗ ನಮ್ಮ ಕೈನೂ ತೊಗೊಂಡು ನಾವು ಮಾಡಬೇಕು ಅಂತ ಇದೆ. ಕೆಲವುದೆಲ್ಲ ವಿಷಯಗಳಿದೆ. ಸೊ ಆ ರೀತಿ ನೋಡಿದಾಗ ಕೆಲವು ವಿಚಾರಗಳನ್ನ ನಾವು ಇದನ್ನೆಲ್ಲ ಆಲ್ರೆಡಿ ಬರುತ್ತೆ ಅನ್ನೋದರಿಂದ ಮೊದಲನೇದಾಗಿ ನಾವು ಏನು ಮಾಡಿದ್ದು ಅಂದರೆ ನಾವು ನೈಸರ್ಗಿಕ ಕೃಷಿ ಕಡೆಗೆ ತಿರುಗಿದ್ವಿ. ಸೊ 4 ಎಕರೆ 5 ಎಕರೆಗಳಲ್ಲಿ ಮಾಡ್ತಾ ಇದ್ದದನ್ನು ಆಮೇಲೆ ಆರ್ಗ್ಯಾನಿಕ್ ಟ್ರೈ ಮಾಡಿದ್ವಿ. ಕೊನೆಗೆ ಇವಾಗ ನೈಸರ್ಗಿಕ ಕೃಷಿ ಇವಾಗ ಇದಕ್ಕೆಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಅಂತ ಗೊತ್ತಾದ ಮೇಲೆ 2 ವರ್ಷಗಳಿಂದ ಸತತವಾಗಿ ಅದನ್ನು ಮಾಡಿದಾಗ ಅಷ್ಟೊಂದು ಇವಾಗ ಸಮಸ್ಯೆ ನನಗೆ ಪರ್ಸನಲ್ ಆಗಿ ಇವಾಗ ಆಗ್ತಿಲ್ಲ. ಬಟ್ ಆದರೆ ನಮ್ಮ ಮಿತ್ರರು ಎಷ್ಟೋ ಮಿತ್ರರಿಗೆ ಇದು ಇನ್ನೂ ಈ ಮಾಹಿತಿ ಸಿಕ್ಕಿದೆಯೋ ಇಲ್ಲೋ. ನೀವು ಹೇಳ್ತಾ ಇರೋ ಸಾಂಪ್ರದಾಯಿಕ ಕೃಷಿ ಪದ್ಧತಿಯಿಂದ ಹೊರಗಡೆ ಬನ್ನಿ ಅಂದ್ರೆ ಸಾಂಪ್ರದಾಯಿಕ ಅಂತ ಹೇಳಿ ಮೊದಲು ಸಾವಯವನೇ ಇತ್ತು, ಆಮೇಲೆ ನಾವು ರಸಗೊಬ್ಬರ ಹಸಿರು ಕ್ರಾಂತಿ ನಂತರ ರಸಗೊಬ್ಬರಕ್ಕೆ ನಾವು ಅಡಾಪ್ಟ್ ಆಗಿದ್ವಿ, ಅದರಿಂದ ಹೊರಗಡೆ ಬನ್ನಿ ಅಂತ ನೀವು ಹೇಳ್ತಾ ಇದ್ದೀರಿ. ಬಂದ್ರೆ ಬರುವ ಕೆಲವು ವರ್ಷಗಳಲ್ಲಿ ಎಂತ ಒಂದು ಸಮಸ್ಯೆಗಳನ್ನು ಎದುರಿಸಬಹುದು ಅನ್ನೋದನ್ನ ನಾನು ಧೈರ್ಯವಾಗಿ ಹೇಳ್ಬಹುದು. ಅದಕ್ಕೆ ಇರೋದಕ್ಕೆಲ್ಲ ಇವಾಗ ಒಂದೇ ಒಂದು ಇವಾಗ ನಮ್ಗೆ ಮಾರ್ಗ ಇರೋದ್ರಿಂದ ಹೇಳಿದ್ರೆ ತಕ್ಷಣ ಇಮಿಡಿಯೇಟ್ ಆಗಿ ನಾವು ನಮ್ಮ ನಾಟಿ ಹಸು ಗೊಬ್ಬರ ಜೀವಾಮೃತ ಬೇಸ್ಡ್ ಇವಾಗ ಇಮಿಡಿಯೇಟ್ ಆಗಿ ನಾವು ಶುರು ಮಾಡಿದ್ರು ಕೂಡ
ನೆಕ್ಸ್ಟ್ ಒಂದು ಬರುವಂಥ ಒಂದು 4-5 ತಿಂಗಳಲ್ಲೇ ಕೆಲವುದನ್ನೆಲ್ಲ ಎದುರಿಸ್ಬೋದು ನಾವು. ಈ BRC ಅಂತ ಏನು ಮಾಡಿದಾರೋ, ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಕೆಳಗೆ ಬೇಕಾದಷ್ಟು ಜಾಗಗಳಲ್ಲಿ ನಾವು ಇದು ರೈತರಿಗೆ ನಾವು ಅನುಕೂಲ ಮಾಡೋ ಥರ ನಾವು ಜೀವಾಮೃತವನ್ನು ಉಚಿತವಾಗಿ ಕೆಲವೊಂದು ಕಡೆ ಕೊಡಬೇಕಾಗುತ್ತೆ, ಕೆಲವೊಂದು ಕಡೆ ಸ್ವಲ್ಪ ಚಾರ್ಜಸ್ ಮಾಡ್ಬೋದು. ಅವ್ರೇನು ಕೇಳ್ತಾ ಇರೋದು 10 ವರ್ಷ ಹಳೆದಾರಿ ಹಸುಗಳು ಯಾವ್ದು ಹಾಲನ್ನು ಕೊಡ್ತಾ ಇಲ್ವೋ ಅಂಥ ಹಸು, ಒಂದು ನಾಟಿ ಹಸು ಇದ್ಬಿಟ್ರೆ 30 ಎಕರೆ ತನಕ ಮಾಡ್ಬೋದು, ನಾವು ಆರಾಮಾಗಿ ನಾವು ಪುನರುಜ್ಜೀವನ ಮಾಡ್ಬೋದು ಅಂತ ಹೇಳಿದಾಗ ಯಾಕೆ ನಾವು ಮಾಡೋಕ್ಕಾಗಲ್ಲ ಸರ್? ಈ ಆಲೋಚನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನನ್ನ ಜಮೀನು 10-15 ಎಕರೆ ಇದ್ದಾಗ ಒಂದು 5 ಎಕರೆಯಲ್ಲಿ ಅದನ್ನು ಪ್ರಯೋಗ ಮಾಡ್ಬೋದು. ಒಂದು 5 ಎಕರೆಯಲ್ಲಿ ನಾನು ಪ್ರಯೋಗ ಮಾಡಿ 2-3 ವರ್ಷಗಳ ನಾನು ಅದರಲ್ಲಿ ಯಶಸ್ವಿ ಆಗ್ಬೋದು. ಆದರೆ ನನ್ನ ಜಮೀನಿರೋದೇ 2 ಎಕರೆ ಇದೆ. ನನ್ನ ಇಡೀ ಕುಟುಂಬ 2 ಎಕರೆ ಜಮೀನಿನ ಮೇಲೆ ಡಿಪೆಂಡೆನ್ಸಿ ಇದ್ದಾಗ ನಾನು ನೈಸರ್ಗಿಕ ಕೃಷಿ ಮಾಡ್ತೀನಿ, ಸಾವಯವ ಕೃಷಿ ಮಾಡ್ತೀನಿ ಅಂತ ಹೋದಾಗ ಇಷ್ಟು ದಿನಗಳ ಕಾಲ ನೀವು ರಾಸಾಯನಿಕ ಹಾಕಿ 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 ಆ ಇಡೀ ಮಣ್ಣಿನ ಫಲವತ್ತತೆ ಬೇರೆ ಆಗಿದೆ. ಅದಕ್ಕೆ ಇಳುವರಿ ಬರೋದಕ್ಕೆ ಸಮಯ ಬೇಕಾಗುತ್ತೆ. ಅಲ್ಟರ್ನೇಟ್ ಬೇರೆ ವ್ಯವಸ್ಥೆ ಇಲ್ಲ ರೈತರಿಗೆ ಇವತ್ತು. ಅಲ್ಲ, ಒಂದು ವಿಚಾರ ನಾವು ಏನು ನೋಡಬೇಕು ಅಂತ ಹೇಳಿದ್ರೆ, ನಾವು ರಾಸಾಯನಿಕ ಗೊಬ್ಬರ ಪ್ರಾರಂಭದಲ್ಲಿ ನಮಗೆಲ್ಲ ತುಂಬಾ ಚೆನ್ನಾಗಿ ಇಳುವರಿ ಬರ್ತಾ ಇತ್ತು. ಬಟ್ 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಅದನ್ನೇ ಮಾಡ್ತಾ ರಾಸಾಯನಿಕ ಗೊಬ್ಬರ ಉಪಯೋಗಿಸಿ ನಾವು ಕೃಷಿ ಕೆಲಸ ಮಾಡ್ತಾ ಇದ್ದಾಗ ನಮಗೆ ಬರ್ತಾ ಇರೋ ಕೂಡ ಫಲ ಏನಿತ್ತು ಅದು ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಇವಾಗ. ಈಗ ಏನಂತ ಹೇಳಿದ್ರೆ, ನಾವು ಕೈಯಿಂದ ಬಿಟ್ಟು ಹೋಗುವಂತ ಹಣ ಬೇಕಾದಷ್ಟಿದೆ. ಒಂದೊಂದು ಸಲ ನಾವು ದುಡ್ಡು ಖರ್ಚು ಮಾಡಿ ಮಾಡ್ತಾ ಇದ್ದೀವಿ. ಪಕ್ಕದಲ್ಲಿ ನಮಗೆ ಆಲ್ರೆಡಿ ಏನೋ ಪರಿಹಾರ ಇದೆ. ನಮ್ಮ ಪ್ರತಿಯೊಂದು ಗ್ರಾಮದಲ್ಲೂ ನೋಡಿದ್ರೆ ಕರ್ನಾಟಕದಲ್ಲಿ ಏನು ಮಲೆನಾಡು ಗಿಡ್ಡಗಳಾಗಲಿ ಇಲ್ಲ ಹಳ್ಳಿಕರುಗಳಿಲ್ಲ, ಏನು ಕೊರತೆನೇ ಇಲ್ಲ ಅಲ್ಲಿ. ಎಷ್ಟು ಪ್ರತಿಯೊಂದು ಎಕರೆ ಅಂತ ನಾವು ತಗೊಂಡ್ರೆ ಪ್ರತಿಯೊಂದು ಎಕರೆಗೆ 30 ಎಕರೆಗೆ ಒಂದು ನಾಟಿ ಹಸು ಸಾಕು ಅಂತ ಹೇಳಿದ್ರೆ 2ರಷ್ಟು ನಾಟಿ ಹಸುಗಳು ಆಲ್ರೆಡಿ ಇದೆ. ಏನು ಒಂದೇ ಒಂದು ವಿಚಾರ ಏನಂದ್ರೆ, ಸ್ವಲ್ಪ ಒಗ್ಗಟ್ಟಿಂದ ಒಂದು 10-15 ಜನರು ಸೇರ್ಕೊಂಡು ಇವಾಗ 30 ಎಕರೆಗೆ ಒಂದು ನಾಟಿ ಹಸು ಸಾಕು ಅಂತ ಹೇಳಿದ್ರೆ ನಾವು ಇವಾಗ ಇಮಿಡಿಯೇಟ್ ಆಗಿ ನಾವು ಜೀವಾಮೃತ ಯಾಕೆ ನಾವು ಮಾಡಬಾರ್ದು? ಖರ್ಚು ಏನಾದರೂ ಇದೆಯಾ? ಏನು ಖರ್ಚು ಇಲ್ಲ ಅದರಲ್ಲಿ. ಬರೀ ಹಸು ಗಂಜಲ ಗೋಮೂತ್ರ ಉಪಯೋಗಿಸ್ಕೊಂಡು ಒಂದಿಷ್ಟು ಹಿಟ್ಟು ಹಾಕಿ ಬೆಲ್ಲ ಹಾಕಿದ್ರೆ ನಮಗೆ 7ನೇ ದಿನ ನಮಗೆ ಜೀವಾಮೃತ ರೆಡಿ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಇಮಿಡಿಯೇಟ್ ಆಗಿ ನನ್ನ ಕೈಯಿಂದ ದುಡ್ಡು ಖರ್ಚು ಮಾಡಲೇಬೇಕಾಗಿಲ್ವಲ್ಲ. ಫರ್ಟಿಲೈಸರ್ ಬೇಕಾಗಿಲ್ಲ ನನಗೆ, ಏನು ಫರ್ಟಿಲೈಸರ್ ಬೇಕಿಲ್ಲದೆ ಇದ್ರೂ ಕೂಡ ನೀರು ಬೇಕಲ್ಲ ಸರ್? ನೀರೇ ಇಲ್ಲ ಇವತ್ತು. ನೀರಿನ ಸಮಸ್ಯೆ ಇನ್ನೊಂದು ಒಪ್ಕೋತೀನಿ. ರಸಗೊಬ್ಬರದ ಸಂಭವ ಏನೋ ಮ್ಯಾನೇಜ್ ಮಾಡ್ಬೋದು, ಬಟ್ ನೀರಿನ ವ್ಯವಸ್ಥೆ ಈಗ ನೀವು ಮಲೆನಾಡು, ಕರಾವಳಿ ಮತ್ತು ಬೇರೆ ಬೇರೆ ನದಿ ಪಾತ್ರದ ಜನರು ಹೇಳ್ತಾ ಇದ್ದೀರಿ. ನೀವು ಚಿತ್ರದುರ್ಗದಿಂದ ಆ ಕಡೆ ಹೋಗ್ಬಿಟ್ರೆ ಎಲ್ಲ ಬಯಲು ಸೀಮೆ ಇದೆ, ಮಳೆ ಆಶ್ರಿತ ಕೃಷಿ ಭೂಮಿ ಹೆಚ್ಚಳ ಇರುವಂತದ್ದು. ಸುಮಾರು ಜನರಿಗೆ 180 ಲಕ್ಷ ಎಕರೆಗಳು ಕರ್ನಾಟಕದಲ್ಲಿ ಆತರ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಸೊ ಅದರಲ್ಲೂ ಕೂಡ ಇವಾಗ ಈಗ ತುಂಬಾ ಲೇಟ್ ಆದ್ರೆ ಕಣ್ ಕೆಟ್ಟ ಮೇಲೆ ಇವಾಗ ಸೂರ್ಯ ನಮಸ್ಕಾರ ಅಂತ ಹೇಳ್ತೀವಿ, ಆ ಥರ ಎಲ್ಲ ಇವಾಗ ಒಂದು ಪರಿಸ್ಥಿತಿ ಆಗಿದೆ. ಆದ್ರೆ ಈಗಲಾದ್ರೆ ನಾವು ಎತ್ತೆಚ್ಕೊಂಡ್ರು ಕೂಡ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿದ್ರೆ 3ನೇ ವರ್ಷ 4ನೇ ವರ್ಷ ಆದ್ಮೇಲೆ ಆ ಜಮೀನು ವಾಟರ್ ಇಂಡಿಪೆಂಡೆಂಟ್ ಆಗ್ಬಿಡ್ತಾ. ಅದಾದ್ಮೇಲೆ ನೀರಿನ ಸಮಸ್ಯೆ, ಒಂದು ಬಾರಿ ಮಳೆ ಬಿದ್ದರೆ ಸಾಕು ಅಂತ ಇವಾಗ ನಾವು ತುಂಬಾ ಕಡೆ ಕಂಡುಕೊಂಡಿದ್ದೀವಿ ಅದನ್ನ. ಸೊ ನನಗೇನು ಅನಿಸ್ತಿದೆ, ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಒಂದು 5 ಎಕರೆ ಜಮೀನನ್ನು ತಗೊಂಡು ನಾವು ಒಂದು ಮಾಡಲ್ ಕ್ರಿಯೇಟ್ ಮಾಡಿಬಿಟ್ರೆ ಅಟ್ಲೀಸ್ಟ್ ತಿರ್ಗಾ ಇನ್ನೊಂದ್ಸಲ ಇದೇ ತರ ಕೂತ್ಕೊಂಡು ಚರ್ಚೆ ಮಾಡೋಕೆ ಬದಲು ಪರಿಹಾರ ಪಕ್ಕದಲ್ಲಿದೆ ಅಂತ ಗೊತ್ತಾಗುತ್ತೆ ಇವಾಗ. ಅದೇ ಜೊತೆಗೆ ಇವಾಗ ಬೋರ್ವೆಲ್ಗಳು, ಬೇಕಾದಷ್ಟು ಬೋರ್ವೆಲ್ಗಳು ಇವಾಗ ಪೂರ್ತಿ ಒಣಗೋಗ್ಬಿಟ್ಟಿದೆ. ಈಗ ಬಂದಿರುವಂತ ಕೆಲವು ಲೇಟೆಸ್ಟ್ ಟೆಕ್ನಾಲಜೀಸ್ ಪ್ರಕಾರ ಆ ಬೋರ್ವೆಲ್ಗಳನ್ನ ಪುನರುಜ್ಜೀವನ ಮಾಡಬಹುದು ಅಂತ ಗೊತ್ತಾಗಿದೆ. ನಾವು ಕೂಡ ನಮ್ಮ ಒಂದೊಂದು ಪ್ರಾಜೆಕ್ಟ್ಸ್ ನಲ್ಲಿ ನಾವು ಇವಾಗ ಆಲ್ರೆಡಿ ಅದನ್ನ ಪ್ರಾರಂಭ ಮಾಡ್ತಾ ಇದೀವಿ. 1,000 ಬೋರ್ವೆಲ್ಗಳು ಐಡೆಂಟಿಫೈ ಮಾಡಿ ಅದನ್ನು ಮಾಡ್ತಾ ಇದೀವಿ. ಅದನ್ನು ಮಾಡಬೇಕು, ಲೇಕ್ ರೆಜ್ಯುನೇಷನ್ ಮಾಡಬೇಕು. ಎಸ್ ಸರ್. ಶ್ರೀನಿವಾಸ್ ಸರ್, ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಮಳೆ ಆಗದೆ ಇರೋದು? ನಿಮ್ಮ ಒಟ್ಟಾರೆ ಈ ಕೃಷಿ ಜೀವನದಲ್ಲಿ ಒಬ್ಬ ರೈತರಾಗಿ ಇಂತಹ ಪರಿಸ್ಥಿತಿ ಯಾವತ್ತಾದ್ರೂ ಬಂದಿತ್ತಾ? ಅಲ್ಲ, ಮೊದಲೆಲ್ಲ ಬರ್ತಾ ಇತ್ತು ಇವೆಲ್ಲನೂ. ಆದರೆ ಅವಾಗ ಕೃಷಿ ಜಮೀನಿಗೆ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇತ್ತು. ಅವಾಗ ನಮಗೆ ನೀರಿಗೆ ಅಂದರೆ ಬಾವಿ ಸ್ವಲ್ಪ ಮೇಲೆ ಇರ್ತಾ ಇತ್ತು, ನೀರು ಮೇಲೆ ಇರ್ತಿತ್ತು, ನೀರು ಮೇಲೆ ಇರ್ತಾ ಇತ್ತು. ನಮಗೆ ತಗೊಳ್ಳಿಕ್ಕೆ ಸ್ವಲ್ಪ ಏನು ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಇವಾಗ ಇರೋ ಪರಿಸ್ಥಿತಿ ನೀರು ಕೆಳಗಡೆ ಹೋಗ್ತಾನೆ ಇದೆ. ಅದರಿಂದ ತೆಗೆಯೋದು ಕಷ್ಟ ಆಗ್ತಾ ಇದೆ. ಮತ್ತು ನಮ್ಮ ಕೃಷಿಕರಿಗೆ ಟೈಮ್ ಸರಿಯಾಗಿ ವಿದ್ಯುತ್ ಸಿಗ್ತಾ ಇಲ್ಲ. ಅದು ಒಂದ್ಸಲಿ ಕೊಡ್ತಾರೆ, ಒಂದ್ಸರಿ ಕೊಡಲ್ಲ. 3 ಫೇಸ್ ವಿದ್ಯುತ್ ಸಿಗ್ತಾ ಇಲ್ಲ, 3 ಫೇಸ್ ಸಿಗ್ತಾ ಇಲ್ಲ. ಮತ್ತು ಆ ಟೈಮು ಪಾಪ ರಾತ್ರಿ ಕೊಟ್ಟರೆ ಪಾಪ ರಾತ್ರಿ ಹೋಗ್ಬೇಕು ಅವರು. ಹಾವು ಹುಳಿಗಳೆಲ್ಲ ಇರ್ತವೆ. ಅಂಥ ಟೈಮಲ್ಲಿ ಪಾಪ ಅವ್ರು ಹೋಗಿ ನೋಡ್ಕೊಂಡು ಬರಬೇಕಾಗತ್ತೆ. ಅದನ್ನೆಲ್ಲ ನಿವಾರಿಸಲಿಕ್ಕೆ ಇವಾಗ ಸೋಲಾರ್ ಹೆಂಗೋದು ಬಂದಿದೆ. ಸೋಲಾರ್ ಪ್ಯಾನಲ್ಸ್ ನಾವು ಹಾಕ್ಕೊಂಡು ಗೌರ್ಮೆಂಟ್ ಸಪೋರ್ಟ್ ಕೊಡೋದನ್ನು ಆ ಸೋಲಾರ್ ಕೊಟ್ಟಾಗ ನಮಗೆ ಸ್ವಲ್ಪ ಉಪಯೋಗ ಆಗ್ಬೋದು. ನೀರಿನ ಸಮಸ್ಯೆ ತಕ್ಷಣಕ್ಕೆ ಇದು ಮಾಡಲಿಕ್ಕೆ ಬಂದಿರೋ ನೀರಿನ ಸಮಸ್ಯೆಗೆ ನಾವು ಸ್ವಲ್ಪ ಕೃಷಿ ಇದನ್ನು ನಾವು ಕಮ್ಮಿ ನೀರಿಂದ ಕೃಷಿ ಮಾಡೋವಂಥ ಬೆಳೆಗಳನ್ನ ನಾವು ಸ್ವಲ್ಪ ಮುಂದುವರಿಸ್ಕೊಂಡ್ರೆ, ಒಂದು 2-3 ತಿಂಗಳು ಮುಂದುವರಿಸ್ಕೊಂಡ್ರೆ ಆಮೇಲಿಂದ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಎಸ್. ನೀವೇನೇನು ಬೆಳಿತೀರಿ ಸರ್?
ನಾವು ಇವಾಗ ಜೋಳ ಎಲ್ಲ ಬೆಳೀತಾ ಇದ್ವಿ, ಜೋಳ ತರಕಾರಿ ಬೆಳೀತಾ ಇದ್ದೀವಿ. ತರಕಾರಿಗೆ ನಿರಂತರವಾಗಿ ನೀರು ಬೇಕು. ಅದಕ್ಕೆ ನೀರು ಕಮ್ಮಿ ಆಗಿರೋದ್ರಿಂದ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಇವಾಗ. ಅದರಿಂದ ಯಾವ ಭಾಗ ಬರುತ್ತೆ ನಿಮ್ದು, ಯಾವ ಪ್ರದೇಶ? ನಮ್ದು ಮಳವಳ್ಳಿ ಪ್ರದೇಶದಲ್ಲಿ ಬರ್ತದೆ. ಅಲ್ಲಿ ಈಗ ಅಲ್ಲಿಯ ಜನರೇ ಹೇಳ್ತಿದ್ದಾರೆ ಕಾವೇರಿ ನೀರನ್ನು ನಮಗೆ ಬಿಡಬೇಕು ಅಂತ. ಅದೇ ಕಾವೇರಿ ನೀರು ತಮಿಳ್ನಾಡಿಗೆ ಬಿಡಬೇಕು ಅಂತ. ಅಲ್ಲ, ತಮಿಳ್ನಾಡಿಗೆ ಬಿಡ್ಬೇಕಂತಲ್ಲ. ಇವತ್ತಿನ ಪ್ರತಿಭಟನೆ ದೃಶ್ಯದಲ್ಲಿ ನೀವು ನೋಡಿದ್ರಿ ಅವಾಗಲೇ. ಅಲ್ಲಿ ರೈತರು ಹೇಳ್ತಿದ್ದಾರೆ ತಮಿಳ್ನಾಡಿಗೆ ನೀರು ಬಿಡುವ ಬದಲು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಕುಡಿಯೋ ನೀರಿಗಾಗಿ ನಮಗೆ ಬೇಕು, ಅದು ಕುಡಿಯೋದಕ್ಕೆ ಬೇಕು ಅಂತ. ನಾವು ಕೃಷಿ ಬೆಳೆಗೆ ಬಿಡಲ್ಲ, ಕುಡಿಯೋದಕ್ಕೆ ಬಿಡ್ತೀವಿ ಅಂತ. ಬಟ್ ಅಲ್ಲಿಯ ರೈತರು ಹೇಳ್ತಿದ್ದಾರೆ ಇಲ್ಲ ನಮಗೆ ಬೆಳೆಗಳಿಗೆ ನೀರು ಬಿಡಿ ಅಂತ. ಹೌದು, ಬೆಳೆಗೆ ನೀರು ಬಿಟ್ಟರೆ ನಮಗೆ ಅದು ಫಸಲು ಬೆಳೆಯೋಕ್ಕಾಗತ್ತೆ. ಫಸಲು ಬೆಳೆ ನೀರಿಗೆ ಇವಾಗ ಸಮಸ್ಯೆ ಇರೋದ್ರಿಂದ ನಾವು ಈ ಥರ ಯಾವ ಥರನ ಪ್ರೋಗ್ರೆಸ್ ಮಾಡಬೇಕು ಅಂತ ನಾವು ಸ್ವಲ್ಪ ಅದನ್ನ ಯೋಚನೆ ಮಾಡಬೇಕಾಗ್ತಾ ಇದೆ ಇವಾಗ ನಮಗೆ. ಬಟ್ ಅವ್ರು ಹೇಳ್ತಿದ್ದಾರೆ ಯಜಮಾನ್ರೆ KRS ಅಲ್ಲಿ ಕಡಿಮೆ ಆಗ್ತಿದೆ, ಹಾರಂಗಿಯಲ್ಲಿ ಕಡಿಮೆ ಆಗ್ತಾ ಇದೆ, ಹೇಮಾವತಿ ಕಡಿಮೆ ಆಗ್ತಾ ಇದೆ, ಎಲ್ಲ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರುವಂತಹ ಸಮಯದಲ್ಲಿ ನಾವು ಬೆಳೆಗಳಿಗೆ ನೀರು ಬಿಟ್ಟರೆ ನಾಳೆ ಮಂಡ್ಯ, ಮೈಸೂರು, ಮದ್ದೂರು, ಬೆಂಗಳೂರಿನ ಸುತ್ತಮುತ್ತಲಿನ ಕೆಲ ಜಿಲ್ಲೆಗಳು, ಈ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತೆ ಅಂತ. ಇದಕ್ಕೆ ಪರಿಹಾರಕ್ಕೆ ಗೌರ್ಮೆಂಟ್ ಅವರೇ ಏನಾನ ಒಂದು ಸ್ಕೀಮ್ ತಂದು ಮಾಡಬೇಕಾಗುತ್ತೆ. ಇವಾಗ ನಾವು ಕೆರೆಗಳನ್ನ ಇದು ಹೂಳು ತೆಗಿಬೇಕು, ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡಬೇಕು ಅಂತೆಲ್ಲ ನಾವು ಹೇಳ್ತಾ ಇದ್ದೀವಿ. ಅದನ್ನ ಯಾರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲೂ ಸಪೋರ್ಟ್ ಸಿಗ್ತಾ ಇಲ್ಲ. ಅದನ್ನ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ನಮಗೆ ಒಂದು ನೀರಿಗೆ ಸ್ವಲ್ಪ ಕಮ್ಮಿ ಇದಾಗ್ಬೋದು ಅಂತ, ತೊಂದರೆ ಕಮ್ಮಿ ಆಗ್ಬೋದು ಅಂತ ಮನಸ್ಸಿಗೆ. 2023ರಲ್ಲಿ ಬರಗಾಲ ಬಂದಿತ್ತಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ತಮಿಳುನಾಡು ಕರ್ನಾಟಕದ ಹೋರಾಟ ದೊಡ್ಡ ಮಟ್ಟದಲ್ಲಾಗಿತ್ತು, ನೀರು ಬಿಡಬಾರ್ದು ಅಂತೆಲ್ಲ ನೀವು ಹೋರಾಟ ಮಾಡಿದ್ರಿ. ಅವತ್ತಿನ ಪರಿಸ್ಥಿತಿ ಇದಕ್ಕಿಂತ ಭಿನ್ನ ಆಗಿತ್ತಾ, ಇದೇ ರೀತಿ ಆಗಿತ್ತಾ? ಅಲ್ಲ, ಆವಾಗಿನ ಪರಿಸ್ಥಿತಿ ಸ್ವಲ್ಪ ನೀರು ತೊಂದರೆ ಇರಲಿಲ್ಲ. ಅವು ಬಿಡಬಾರ್ದು ಅಂತ ಏನಕ್ಕೆ ಅಂದರೆ ನಮ್ಗೆ ನೆಕ್ಸ್ಟ್ ಬೆಳೆಗೆ ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಇವಾಗ ಅದೂ ಇಲ್ಲ. ಇವಾಗ ಅದೂ ನೀರು ಕಮ್ಮಿ ಆಗಿಬಿಟ್ಟು ಅದು ನಮಗೆ ಸಿಗ್ತಾ ಇಲ್ಲ ಇವಾಗ. ಈಗ ಏನು ಮಾಡಬೇಕು ಅಂತೀರಿ ಸರ್ಕಾರದವ್ರು ನೀವು? ಅಲ್ಲ, ಸರ್ಕಾರದಿಂದ ಅದೇ ಇವಾಗ ನಮ್ಮ ರೀಚಾರ್ಜ್ ಮಾಡಲಿಕ್ಕೆ ಮತ್ತು ಹೂಳು ತೆಗಿಲಿಕ್ಕೆ ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ಗೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಆಲೋಚನೆ. ಎಸ್, ಶಶಿಧರ್ ಆರಾಧ್ಯ ಅವರೇ, ಪರಮೇಶ್ವರ್ ಅವರು ಹೇಳ್ತಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ, ಒಂದು ಭೀಕರ ಬರಗಾಲ, 150 ವರ್ಷ ಇಂಥ ಪರಿಸ್ಥಿತಿ ನಾವು ನೋಡಿಲ್ಲ, ಇವತ್ತು ಆ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ವಿ. ಸರ್ಕಾರದ ಮೇಲೆ ನೀವು ಹೇಳ್ತಾ ಇದ್ದೀರಿ, ಸರ್ಕಾರದವ್ರು ಏನು ಮಾಡಬೇಕು? ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಮಳೆ ಆಗದೆ ಇದ್ರೆ ಪರಮೇಶ್ವರ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಮಳೆ ತರಿಸೋದಕ್ಕೆ ಸಾಧ್ಯ ಇದೆಯಾ? ಹೌದು, ಇದು ಅನುಭವಿಸಲೇಬೇಕಾಗುತ್ತೆ. ಯಾಕಂದ್ರೆ 1970ರ ದಶಕದಲ್ಲಿ ಇದೇ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ಬರಗಾಲ ಬಂದು ಈವನ್ ನಮ್ಮ ಒಂದು ತೋಟಗಳು ಸಹ ಹೋಗಿರ್ತಾರೆ. ಅಡಿಕೆ ತೋಟ ಅವತ್ತು ಹೋಗಿರ್ತಕ್ಕಂಥ ಇವತ್ತು ನಾವು ರಿಟೈನ್ ಮಾಡೋಕ್ಕಾಗಲಿಲ್ಲ. ಅಷ್ಟರ ಮಟ್ಟಿಗೆ ಬರಗಾಲ ಬಂದಿತ್ತು ಅಂತ ಹೇಳಿದ್ರು. ಸಾಕಷ್ಟು ಬಾರಿ ಇದ್ದಲುಗಳನ್ನು ತಿಂದು ಉತ್ತರ ಕರ್ನಾಟಕ ಭಾಗದವರು ಬದುಕಿದ್ದಾರೆ ಅನ್ನೋದು ನಾವು ಸಾಗಾಟ ಮಾಡಿ. ಹೌದು, ಅದು 70ರ ದಶಕದಲ್ಲಿ. ಅದಕ್ಕಿಂತ ದೊಡ್ಡ ಭೀಕರ ಬರಗಾಲ 1901ರಲ್ಲಿ ಬಂದಿತ್ತಂತೆ. ಹವಾಮಾನ ಇಲಾಖೆ ಪ್ರಕಾರ ಅವತ್ತು ಹೇಳ್ತಾ ಇದ್ದಾರೆ ಅದೇ ರೀತಿಯ ಬರಗಾಲ ಇವತ್ತು ಬರುತ್ತೆ ಅಂತ ಹವಾಮಾನ ಇಲಾಖೆಯವರು ಎಚ್ಚರಿಕೆ ಕೊಟ್ಟಿರ್ತಾರೆ. ಆ ಎಚ್ಚರಿಕೆಯನ್ನ ಈಗ ಕೊಟ್ಟಿಲ್ಲ ಅವರು. ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ, ಇದೇ ವೇದಿಕೆಯಲ್ಲೂ ಸಹ ಹೇಳಿದ್ದೀನಿ. ಇದನ್ನ ಕೊಟ್ಟಿರ್ತಕ್ಕಂಥದ್ದು ಹವಾಮಾನ ಇಲಾಖೆ ಸುಮಾರು 8-10 ತಿಂಗಳಿಂದನೇ ಕೊಡ್ತಾನೆ ಇದ್ದಾರೆ. ಜೂನ್ ಜುಲೈವರೆಗೂ ಅಲ್ಪ ಪ್ರಮಾಣದ ಮಳೆ ಆಗುತ್ತೆ, ಜುಲೈ ನಂತರ ಇದು ಬರಗಾಲ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರು ಕ್ಲಿಯರ್ ಆಗಿ ಹೇಳಲ್ಲ, ಯಾಕಂದ್ರೆ ಹವಾಮಾನ ಇಲಾಖೆ ಯಾವತ್ತೇ ಯಾವುದು ಕ್ಲಿಯರ್ ದೀಪ ಮೇಲೆ ಗೋಡೆ ಮೇಲೆ ದೀಪ ಇಟ್ಟಾಗೆ ಹೇಳೋದು. ಯಾಕಂದ್ರೆ ಅವರಿಗೆ ಪೂರ್ಣ ಪ್ರಮಾಣದ ಇದು ಗೊತ್ತಾಗಿರೋದಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಜಾಗರೂಕರಾಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ರಿಸರ್ವಾಯರ್ಗಳು ಏನಿದಾವೆ, ಡ್ಯಾಮ್ಗಳು, ಕೆರೆಗಳನ್ನು ತುಂಬಿಸುವಂಥ ಕೆಲಸಗಳನ್ನು ಹಿಂದಿನ ವರ್ಷಗಳಿಂದಲೇ ನಾವು ಪ್ರಾರಂಭ ಮಾಡಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಫೇಲ್ ಆಗಿದ್ದೀವಿ, ವಿಫಲರಾಗಿದ್ದಾವೆ. ಸರ್ಕಾರ ವಿಫಲರಾಗಿದೆ ನಾನು ಹೇಳ್ತೀವಿ. ಈಗ ಏನೇ ಬಂದ್ರೂ ಪ್ರತಿಯೊಬ್ಬರು ಅನುಭವಿಸಲೇಬೇಕಾಗುತ್ತೆ. ಏನೇ ಸಮಸ್ಯೆ ಆದ್ರೂ ನಾವು ಕುಡಿಯೋ ನೀರಿಗಾಗಿ ಹೌದು. ಈಗ ನೋಡಿ, 40% ನಮಗೆ ಕಡಿಮೆ ಆದರೆ, ಈಗ ಟೋಟಲ್ ಅಲ್ಲಿ 40% ನಮಗೆ ಮಳೆ ಕಡಿಮೆ ಆದಾಗ ನಾವು ಏನು ಮಾಡಕ್ ಸಾಧ್ಯ? ಯಾರು ಸಹ ಏನು ಮಾಡಕ್ ಸಾಧ್ಯ? ಜಾನುವಾರುಗಳಿಗೆ ಹೇಗೆ ನೀರು ಕೊಡ್ತೀರಿ? ಇಲ್ಲಿ ನಾವು ಬೆಂಗಳೂರು ಬಗ್ಗೆನೇ ನಾವು ಜಾಸ್ತಿ ಮನುಷ್ಯರು ಕುಡಿಯೋದಕ್ಕೆ ಹೇಳ್ತಾ ಇದ್ದೀವಿ. ಇವತ್ತು ಅವ್ರು ಹೇಳಿದ್ರು, ಹಿಂದಿನ ಕಾಲಗಳಲ್ಲಿ ನಮ್ಗೆ 10ರಿಂದ 15 ಅಡಿ, ಬೆಂಗಳೂರಿನಲ್ಲಿ 10 ಅಡಿಗೆ ನೀರು ಸಿಗ್ತಾ ಇತ್ತು. ಹೌದು, ನಾವೆಲ್ಲ ನಮ್ಮ ಗದ್ದೆ ಬೆಳೀತಾ ಇದ್ವಿ. ಇಲ್ಲೇ ನಮ್ಮದು ಬೆಂಗಳೂರು ಗ್ರಾಮಾಂತರ ಪ್ರದೇಶ, ಗದ್ದೆ ಬೆಳೀತಾ ಇದ್ವಿ. ಒಂದು ಸರಿ ಮಳೆ ಬಂದರೆ ಒಂದೂರಿಂದ ಇನ್ನೊಂದೂರು ಹೋಗೋದಕ್ಕೆ ನಮಗೆ ಕಷ್ಟ ಆಗ್ತಾ ಇತ್ತು, ಹೋಗೋಕ್ಕಾಗ್ತಲ್ಲ. ಶಾಲೆಗಳು ರಜಾ ಕೊಡ್ತಾ ಇದ್ದು. ಅಂಥ ದಿನಗಳನ್ನು ಸಹ ನಾನು ಚಿಕ್ಕನ್ನಲ್ಲಿ ನೋಡಿರ್ತಕ್ಕಂಥದ್ದು. ಕಬ್ಬು ಬೆಳೆಗಳು, ಒಳ್ಳೆ ಬೆಳೆಗಳನ್ನು ಬೆಂಗಳೂರಿನಲ್ಲೇ ಬೆಳೀತಾ ಇದ್ವಿ. ಆಲೆ ಮನೆ ಇದ್ದಂತಹ ಮನೆ ನಮ್ಮದು. ಆ ರೀತಿಯಾದಂತಹ ಕೃಷಿಯನ್ನು ನಡ್ಕೊಂಡು ಬಂದಿದೆ. ಆದರೆ ಬರಗಾಲ ಬಂದಾಗ ಎಲ್ಲವೂ ಸಹ ನಶಿಸಿ ಹೋಗುತ್ತೆ. ಅವತ್ತು ನಾವು ಜಾನುವಾರುಗಳಿಗೆ
ಮೇವು ಹಾಕೋದಕ್ಕಾಗೋದಿಲ್ಲ, ಕುಡಿಯೋ ನೀರು ಕೊಡೋದಕ್ಕಾಗಲ್ಲ, ಅದಕ್ಕೆ ಹಿಂಡಿ ಬೂಸ ಅಂತ ಇವಾಗ ಕೊಡಲೇಬೇಕು. ಇವಾಗ ಇಷ್ಟು ನಾವು ಹಾಲು ಹಾಕ್ತಾ ಇದೀವಲ್ಲ, ನಾವು ಹೇಳ್ತಾ ಇದ್ದೀವಿ ಸಹಕಾರಿ ಸಂಘಗಳಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆ ಉತ್ಪಾದನೆ ಮಾಡೋದು ಹೇಗೆ? ಒಳ್ಳೆಯ ಹಸಿರು ಮೇವು ಇರಬೇಕು. ಇದು ಒಳ್ಳೆಯ ಸಮಯ. ಜೂನ್, ಜುಲೈ ಮತ್ತು ಆಗಸ್ಟು ಕೇಳಿ, ಸುಮಾರು ಅಕ್ಟೋಬರ್ವರೆಗೂ ಹಾಲಿನ ಇಳುವರಿ ನಮ್ಮ ಬೇಸಿಗೆ ಕಾಲದಕ್ಕಿಂತ ಡಬಲ್ ಟ್ರಿಬಲ್ ಬರುತ್ತೆ. ರೈತರು 10 ಲೀಟರ್ ಮೇವನ್ನು ಸಂಗ್ರಹ ಮಾಡೋದು ಬೇಸಿಗೆ ಕಾಲಕ್ಕಾಗಿ ಮಾತ್ರ. ಬೇಸಿಗೆ ಕಾಲಕ್ಕೆ ಅದು ಮೇವನ್ನು ಸಂಗ್ರಹ ಮಾಡ್ತಾರೆ. ಈ ಹಚ್ಚು ಹಸಿರುವಾದಂತ ಈ ಮಳೆಗಾಲದ ಸಮಯದಲ್ಲಿ ಒಳ್ಳೆ ಹಾಲು ಉತ್ಪಾದನೆ ಆಗುತ್ತೆ. ಜೊತೆಗೆ ಇಂಡಿ ಬೂಸವನ್ನು ನಾವು ಕೊಡ್ತೀವಿ. ಆ ಇಂಡಿ ಬೂಸ ಇವತ್ತು ಏನಾಗಿದೆ ಅಂದ್ರೆ, ಹಾಲಿನ ದರ ಎಷ್ಟು ಹೆಚ್ಚಾಗ್ತಾ ಇದೆಯೋ ಅವತ್ತಿನ ಮರುದಿನವೇ ಇಂಡಿ ಬೂಸ ಜಾಸ್ತಿ ಆಗ್ತಾ ಇದೆ. ಅವತ್ತಿನ ಮರುದಿನವೇ ಈ ಕರ್ನಾಟಕ ಸರ್ಕಾರ ಕೊಡಿರ್ತಕ್ಕಂಥ ಫುಡ್ ಏನಂತ ಕೊಡ್ತಾರೆ ಅದು ಸಹ ಹೆಚ್ಚಾಗ್ತಾ ಇದೆ. ಆ ಅಷ್ಟು ಹಣವನ್ನು ವ್ಯಯಿಸಿ ನೀವು ರೈತ ಆ ಹಸುಗೆ ಇಂಡು ಬೀಸ ಕೊಟ್ಟಾಗ ಇವತ್ತು ಹಸಿರು ಮೇವು ಇಲ್ಲ ಅಂದ್ರೆ 50% ಹಾಲು ಕಡಿಮೆ ಆಗುತ್ತೆ ಡೆಫಿನೆಟ್ ಆಗಿ. ಈ ಹಿಂಡು ಬೂಸದಿಂದ ನಾವು ಇಟ್ಕೊಂಡ್ರೆ ಆ ಒಂದು ಬರುತ್ತೆ 50 ರೂಪಾಯಿ ಇವತ್ತೇನು 40-45 ರೂಪಾಯಿ ರೈತಂಗೆ ಏನು ಕೊಡ್ತಾ ಇದ್ರಲ್ಲ, ಆ 40-45 ರೂಪಾಯಿ ಇಂಡಿ ಬೂಸಕ್ಕೂ ಸಹ ಸಾಕಾಗೋದಿಲ್ಲ. ಅಷ್ಟು ಕೊರತೆಯನ್ನು ಉಂಟಾಗುತ್ತೆ. ಇಡೀ ರಾಜ್ಯದಲ್ಲಿ ನಾವು ಒಂದು ಹಾಲಿನ ಕ್ರಾಂತಿಯನ್ನೇನು ಮಾಡಿದ್ದೀವಿ, ಆ ಹಾಲಿನ ಕ್ರಾಂತಿಯು ಸಹ ಇವತ್ತು ಕಡಿಮೆ ಆಗುವ ನಿಟ್ಟಿನಲ್ಲಿ ಗೋಚರಿಸ್ತಾ ಇದೆ. ಇದು ಈಗ ಮಾಡೋದಕ್ಕೆ ನಮ್ಮಲ್ಲಿ ಏನಾಗಲ್ಲ. ಈಗ ನಾವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಆದರೆ ಏನು ಮಾಡೋದಕ್ಕಾಗೋದಿಲ್ಲ. ಈಗಾಗಲೇ ಇದರಿಂದ ವಿದ್ಯುತ್ ಸಹ ಕಡಿಮೆ ಆಗುತ್ತೆ. ಯಾಕಂದ್ರೆ ಹೈಡ್ರೋ ಪವರ್ನ ನಾವು ಸುಮಾರು ಶರಾವತಿ ಅವರು ಇದನ್ನೆಲ್ಲ ನಾವು ಸುಮಾರು ನಮ್ಮ ಹೈಡ್ರೋ ಪವರ್ ನಮ್ಮ ಜನರೇಟ್ ಆಗ್ತಾ ಇರುತ್ತೆ ಕರ್ನಾಟಕದಲ್ಲಿ. ಆ ಹೈಡ್ರೋ ಪವರ್ ಸಹ ನಮಗೆ ಶಾರ್ಟೇಜ್ ಆಗುತ್ತೆ. ಮತ್ತೆ ಉಷ್ಣಾಂಶ ಹೆಚ್ಚಳ ಆಗುತ್ತೆ. ಈ ಮಕ್ಕಳಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಮಕ್ಕಳಲ್ಲಿ ಕೆಲವು ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ಸಣ್ಣ ಸಣ್ಣ ಮಕ್ಕಳಲ್ಲಿ ಹಲವಾರು ಕಾಯಿಲೆಗಳು ಉತ್ಪತ್ತಿಯಾಗಿ ಮಕ್ಕಳು ಸಹ ಸಾಯುವ ಸ್ಥಿತಿಯಲ್ಲಿ ಎಲ್ಲ ಆಗುತ್ತೆ. ಸರ್, ಇದು ಆಗುತ್ತೆ ಎಲ್ಲವೂ ಕೂಡ ಗೊತ್ತಿದೆ. ಬಟ್ ಸರ್ಕಾರ ಏನ್ ಮಾಡಬೇಕು ಅನ್ನೋ ದೊಡ್ಡ ಮಟ್ಟದ ಚರ್ಚೆ ಇರೋದು. ನೋಡಿ, ಈಗ ಜನಸಾಮಾನ್ಯರಿರುವಂತಹ ಒಂದು ಆತಂಕ ಏನು ಗೊತ್ತಾ? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು, ಅವರ ಕೆಲ ಶಾಸಕರುಗಳ ಸಚಿವರಾದ್ರು, ಇಲ್ಲಿಯ ತನಕವೂ ಕೂಡ ಕೃಷಿ ಮಂತ್ರಿ ಯಾರು ಅನ್ನೋದು ಗೊತ್ತಿಲ್ಲ ಅಂತ. ಹೌದೌದು, ಈಗ ಇದು ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಾ ವಿಚಾರ. ಇಂಥದ್ದೊಂದು ಬರಗಾಲದ ಪರಿಸ್ಥಿತಿ ಬಂದಿದೆ. ಒಬ್ಬೊಬ್ಬ ಸಚಿವರಿಗೆ 2-3 ಜಿಲ್ಲೆಗಳನ್ನ ಅಲಾಟ್ ಆಗುತ್ತಾ? ರಾಮಲಿಂಗಾರೆಡ್ಡಿ ಅವರು ಎಲ್ಲ ಹೋಗಿ ಕೆಲಸ ಮಾಡೋದಕ್ಕೆ ಅದನ್ನ ಹೇಳಿದ್ರು. ನಿನ್ನೆ ನೋಡಿ, ಕ್ವಾರಿನಲ್ಲಿ ಜನ ಸತ್ತಿದ್ದಾರೆ ಕರ್ನಾಟಕ ಬೆಂಗಳೂರು ದಕ್ಷಿಣದಲ್ಲಿ. ಅದರ ಹೊಣೆಗಾರಿಕೆ ಯಾರು ಕೊಡ್ತೀರಾ? ಮುಖ್ಯಮಂತ್ರಿಗಳ ಗಣಿ ಇಲಾಖೆನ ಇಟ್ಕೊಂಡಿದ್ದಾರೆ. ಇದೇ ರೀತಿ ಎಲ್ಲಾ ಇಲಾಖೆಗಳನ್ನು ಅವರೇ ಇಟ್ಕೊಂಡಾಗ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬೇಗ ವಿಸ್ತರಣೆಗೊಳಿಸಿ ಸಜ್ಜಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೆ ರೈತರಿಗೆ ಮತ್ತೆ ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ ಎಷ್ಟು ಸಹಾಯ ಮಾಡಬಹುದೋ ಅಷ್ಟು ಸಹಾಯನ ನಾವು ಮಾಡೋಣ. ಮತ್ತೆ ಇದು ಈಗ ಅಲ್ಲ, ಆಗಸ್ಟು ನಂತರ ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ನಂತರ ಏನಾಗುತ್ತೆ, ಅದು ತುಂಬ ನಮಗೆ ಟೆಸ್ಟಿಂಗ್ ಪೀರಿಯಡ್ ಆಗುತ್ತೆ. ಅವತ್ತು ನಾವು ತುಂಬ ಸಂಕಷ್ಟಕ್ಕೆ ಹೋಗ್ತೀವಿ. ನಾವು ಏನಾದರೂ ಬರಗಾಲ ಇವಾಗ ಸ್ಟಾರ್ಟ್ ಆದರೆ ಅಕಸ್ಮಾತ್ ಆಗಿ ದೇವರ ಕೃಪೆಯಿಂದ ಮಳೆ ಬರಲಿ. ಎಸ್.ಎಂ. ಕೃಷ್ಣ ಅವರು 2001-2002 ಮೋಡ ಬಿತ್ತನೆ ಮಾಡಿಸಿದ್ರು. ಆ ರೀತಿಯಾದಂಥ ಏನಾದರೂ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಆಲೋಚನೆ ನಮ್ಮ ಬಳಿ ಇಲ್ಲ ಅಂತ ಈಗಾಗಲೇ ಸರ್ಕಾರ ಹೇಳಿ. ಆಲೋಚನೆ ಇಲ್ಲ ಅಂದ್ರೆ ಇಳುವರಿ ಕಡಿಮೆ ಆಗುತ್ತಲ್ವಾ? 190% ಇಳುವರಿ ಕಡಿಮೆ ಆದ್ರೆ ಮೋಡ ಬಿತ್ತನೆ ಮಾಡಿದ್ರೆ ಖರ್ಚು ವೆಚ್ಚಿನ ಬಗ್ಗೆ ಸರ್ಕಾರದವರು ಅಂದಾಜು ಮಾಡ್ತಾರೆ ಸರ್. ಒಂದು ಪ್ರದೇಶದಲ್ಲಿ ಮೋಡ ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚು ವೆಚ್ಚ ರಾಜ್ಯದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ? ಪ್ರಶ್ನೆ. 2001ರಲ್ಲಿ ನಮ್ಮಲ್ಲಿ ಹಣನೇ ಇರಲಿಲ್ಲ. ಇಷ್ಟು ಸಂಪತ್ ಬರುತ್ತಾನೆ ಇರಲಿ, 70,000-80,000 ನಮ್ಮ ಬಜೆಟ್ ಇದ್ದಿದ್ದು. ಇವತ್ತು 4.5 ಲಕ್ಷ ಕೋಟಿ ಇದೀವಿ. ಇವತ್ತು ನಾವು ಯೋಚನೆ ಮಾಡ್ತೀವಿ ರೈತರಿಗೋಸ್ಕರ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ರೈತರ ಜಮೀನೆಲ್ಲ ಕಿತ್ಕೊಬಹುದು. ಇಂಡಸ್ಟ್ರಿ ಕಿತ್ಕೊಂತಾ ಇದ್ದೀರಾ, ಟೌನ್ಶಿಪ್ ಕಿತ್ಕೊಂತಾ ಇದ್ದೀರಾ. ಆದ್ರೆ ರೈತರಿಗೆ ಏನಾದ್ರೂ ಬೇಕು ಅಂದಾಗ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ತಿರಲ್ಲ, ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಬರ್ತೀನಿ ಶ್ರೀನಿವಾಸನ್ ಸರ್, ಕೆಲವೊಂದಿಷ್ಟು ಜನ ರೈತರು ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ತಿದ್ದಾರೆ. ಅವರು ಬೆಳೆಗಳನ್ನು ಪ್ರತಿ ವರ್ಷ ಏನು ಬೆಳೆದಿರ್ತಾರೆ ಅದೇ ಮಣ್ಣಲ್ಲಿ ಅವುಗಳನ್ನು ಬೆಳ್ಕೊಂಡು ಹೋಗ್ತಾರೆ. ಆದರೆ ಈ ಬಾರಿ ಮಳೆಯ ಕೊರತೆ ಉಂಟಾಗ್ತಾ ಇದೆ. ಯಾವ ಬೆಳೆಗಳನ್ನು ಬೆಳೆದ್ರೆ ಉತ್ತಮ? ಇದೊಂದೊಂದು ಸಹಜವಾಗಿ ಈಗ ಕಬ್ಬಿಗೆ ವಿಪರೀತವಾದಂತಹ ಮಳೆ ಬೇಕಾಗುತ್ತೆ, ನೀರಿನ ಪ್ರಮಾಣ ಹೆಚ್ಚು ಬೇಕಾಗುತ್ತೆ. ಒಂದು ದೀರ್ಘಕಾಲದ ಬೆಳೆ ಕೂಡ ಹೌದು ಕಬ್ಬು. ಇಂತಹ ಸಮಯದಲ್ಲಿ ಅದಕ್ಕೆ ಪರ್ಯಾಯವಾಗಿ ಏನನ್ನು ಆಯ್ಕೆ ಮಾಡ್ಕೋಬೋದು ಸರ್? ಅದು ಇದು ಮೋನೋಕಲ್ಚರ್ ಅಂತ ಯಾವ ತನಕ ನಾವು ಮೋನೋಕಲ್ಚರ್ನ ಹಿಡ್ಕೊಂಡು ಮಾಡ್ತಾ ಇದೀವೋ ಅಲ್ಲಿ ತನಕ ಈ ಸಮಸ್ಯೆ ಅಂತೂ ನಾವು ಪರಿಹಾರ ಮಾಡೋದು ತುಂಬ ಕಷ್ಟ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ಈಗ ಮೋನೋಕಲ್ಚರ್ ಅಂತ ಹೇಳಿದ್ರೆ ಒಂದೇ ಒಂದು ಬೆಳೆಯನ್ನು ಯಾವಾಗಲೂ ಬೆಳೀತಾ ಇರೋದು ಅಂತ. ಕೆಲವು ವರ್ಷಗಳ ಹಿಂದೆ ನೀವು ನೋಡಿದ್ರೆ ಕೂಡ ನಮ್ಮ ತಾತನ ಕಾಲದಲ್ಲಿ ಮಾಡ್ತಾ ಇರಲಿಲ್ವಾ ಅಂತ ಕೆಲವರೆಲ್ಲ ಹೇಳ್ತಿದ್ರು. ಆಗಲೂ ಕೂಡ ಏನಾಗ್ತಿದ್ವಿ, ಇವಾಗ ನಮ್ಮ ತಾತ ಎಲ್ಲ ಹೊಲದಲ್ಲಿ ಇದು ಮಾಡ್ತಾ ಇದ್ದಾಗ, ಭತ್ತ ಬೆಳೀತಾ ಇದ್ದಾಗ, ಭತ್ತ ಬೆಳೆದ ಮೇಲೆ 1 ತಿಂಗಳು ಅದಕ್ಕೆ ಸಮಯ ಕೊಟ್ಟು ಬೇರೆ ಮಧ್ಯದಲ್ಲಿ ಇನ್ನೊಂದು ಬೆಳೆ ಇದೆ ಅದನ್ನು ಹಾಕಿ ಅದನ್ನು ಮಣ್ಣು ಜೊತೆಗೆ ಈ ಗ್ರೀನ್ ಫಾಡರ್ ಅಂತ ಹೇಳ್ತಾರಲ್ವ, ಗ್ರೀನ್ ಮೆನ್ಯೂರ್ ಅಂತ ಮಾಡಿ ಅದನ್ನು ಮಣ್ಣನ್ನು ಫಲವತ್ತಗೋಸ್ಕರ ಬಿಟ್ಬಿಟ್ಟು ತಿರ್ಗಾ ಭತ್ತ ಬೆಳೆದಾಗ ಬೇರೆ ವೆರೈಟಿ ಭತ್ತ ಬೆಳೀತಾ ಇದ್ರು. ಈಗ ನಾವೇನು ಮಾಡ್ತಾ ಇದೀವಿ, ಆ ಸಮಯ ಕೊಡ್ತಾ ಇಲ್ಲ. ನಮಗೆ 3 ಸಲ ಬೇಕು,
ಬೇಕು, 2 ಸಲ ಬೇಕು, 3 ಸಲ ಬೇಕು ಅಂತ ಹೇಳಿ ತಕ್ಷಣ ಒಂದೇ ಥರ ನಾವು ಬೆಳೆಗಳನ್ನು ತಿರ್ಗ ನಾವು ಬೆಳೀತಾ ಇರೋದ್ರಿಂದ ಈ ಭಾಗ ಆಗ್ತಾ ಇರುವಂಥ ಸಮಸ್ಯೆಗಳು, ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ, ಇದ್ರದ್ದು ಪೌಷ್ಟಿಕಾಂಶ ಕೊರತೆ ಇದೆ ಮಣ್ಣಲ್ಲಿ, ಇದೆಲ್ಲ ಆಗ್ತಾ ಇದೆ ಇದರಲ್ಲಿ. ಸೊ ನೀವು ನೀರು ಅಂತ ಬಂದಾಗ ಇವಾಗ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಒಬ್ಬರು ತುಂಬ ದೊಡ್ಡ ಹಿರಿಯರೊಬ್ಬರು ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಹೇಳಿದ್ರು 10 ಲಕ್ಷ ವರ್ಷಗಳಿಂದ ಭಾರತ ದೇಶದಲ್ಲಿ ಈ ಮಾನ್ಸೂನ್ ಏನಿದೆಯೋ ಅದು ಯಾವತ್ತೂ ಫೇಲ್ ಆಗಿಲ್ಲ. ಎಷ್ಟು ಅಮೌಂಟ್ ಟೋಟಲ್ ರೈನ್ಫಾಲ್ ಆಗಬೇಕೋ ಅದಂತೂ ಆಗೇ ಆಗುತ್ತೆ, ಅದಕ್ಕೆ ಏನು ಅದು ದರ್ ಇಸ್ ನೋ ಡೌಟ್ ಅಬೌಟ್ ಇಟ್, ಇಟ್ ವಿಲ್ ಕಂಟಿನ್ಯೂ. ಆದರೆ ಯಾವಾಗ ಎಷ್ಟೆಷ್ಟು ಬರ್ತಾ ಇದೆ, ಬರೋ ಸಮಯದಲ್ಲಿ ನಾವು ಅದನ್ನು ಹೇಗೆ ಶೇಖರಣೆ ಮಾಡ್ಕೊಳ್ತಾ ಇದ್ದೀವಿ, ಇದರಲ್ಲಿ ತುಂಬ ತಪ್ಪಿದೆ. ನಾವು ಇವಾಗ ಲೇಕ್ ರೆಜ್ಯುವಿನೇಷನ್ ಅಂತ ಹೇಳ್ತಾರೆ. ಲೇಕ್ ರೆಜ್ಯುವಿನೇಷನ್ ಮೊನ್ನೆ ತಾನೇ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಯಾವುದೋ ಒಂದು ಜಾಗದಲ್ಲಿ ಹೆಸರು ಹೇಳಲ್ಲ ನಾನು, 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಲೇಕ್ ರೆಜ್ಯುವಿನೇಷನ್ಗೋಸ್ಕರ ಅಂತ ಹೇಳಿ. ಅದನ್ನು ಡಿಸಿಲ್ಟ್ ಮಾಡಬೇಕು, 17 ಲಕ್ಷ ರೂಪಾಯಿ ಡಿಸಿಲ್ಟ್ ಮಾಡಿದ್ದಾರೆ. ಮಿಕ್ಕಿದ್ದು ಏನು ಅಮೌಂಟ್ ಇದೆಯೋ ಅದು ಪೂರ್ತಿ ಕೂಡ ಬ್ಯೂಟಿಫಿಕೇಷನ್ಗೆ ಹೋಗ್ಬಿಟ್ಟಿದೆ. ಓಕೆ, ಡಿಸಿಲ್ಟ್ ಮಾಡಬೇಕಾದ್ರೆ ಇವಾಗ ತುಂಬ ಅದರಲ್ಲೂ ಇನ್ನೊಂದು ಗಮನಿಸಬೇಕು, ಸಾಯಿಲ್ ಬೇರೆ ಸ್ಯಾಂಡ್ ಬೇರೆ. ಸಾಯಿಲ್ ಅನ್ನೋದು ಜೀವಿ, ಅದು ಒಂದು ಜೀವ ಇರುವಂಥದ್ದು. ಆ ಮೇಲ್ಗಡೆ ಟಾಪ್ ಸಾಯಿಲ್ ಏನಿದೆಯೋ ಆ 6 ಇಂಚಸ್ ಏನಿದೆಯೋ ಅದನ್ನು ತೆಗೆದು ರೈತರಿಗೆ ವಾಪಸ್ ಕೊಟ್ಬಿಟ್ಟು ಅದ್ರ ಕೆಳಗೆ ಇನ್ನೂ ಅವರು ಜಾಸ್ತಿ ಇದು ಮಾಡಿದಾಗ ಅದರದ್ದು ಕೆಪಾಸಿಟಿ, ಅದನ್ನು ಹಿಡ್ಕೊಳ್ಳುವಂಥ ಕೆಪಾಸಿಟಿ ಜಾಸ್ತಿ ಬರುತ್ತೆ. ಸಿಂಪಲ್ ಇದು ನಾಲೆಡ್ಜ್ ಇದು. ಸೊ ಈ ಥರ ಲೇಖಗಳನ್ನ ನಾವು ಹಂಗೆ ಅದು ಮೇಲ್ಗಡೆ ಮಾತ್ರ ಮಾಡ್ಬಿಟ್ಟು ಸುತ್ತಮುತ್ತಲು ನಾವು ನಡ್ಕೊಂಡು ಹೋಗೋ ಥರ ಇದನ್ನೆಲ್ಲ ಮಾಡ್ಕೊಂಡು ಇರೋದನ್ನೆಲ್ಲ ದಿಸ್ ಆಲ್ ಸೈಂಟಿಫಿಕ್, ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಸೈಂಟಿಫಿಕ್. ಎರಡನೇದು ಇನ್ನೊಂದು ಇಮಿಡಿಯೇಟ್ ಆಗಿ ನಾವು ಏನು ನೋಡ್ಕೋಬೇಕು ಅಂತ ಹೇಳಿ, ಈ ಬೋರ್ವೆಲ್ಗೆ ನಾವು ಕೊಡುವಂತಹ ಇದು ಇದೆಯಲ್ವಾ ಲೈಸೆನ್ಸ್, ಬೋರ್ವೆಲ್ ಮಾಡ್ಕೊಳ್ಳಿ ಅಂತೇಳಿ, ಅದರ ಜೊತೆಗೆ ಸೈಂಟಿಫಿಕ್ ಆಗಿ ಅವರು ಬೋರನ್ನು ಮಾಡ್ತಿದ್ದಾರೆ ಅಂತ ಹೇಳಿದೆ. ಬೋರ್ವೆಲ್ ನೀವು 600 ಅಡಿ ಕೆಳಗೆ ಹೊಟ್ಟೋಯ್ತು ಅಂದರೆ ಅದರಲ್ಲಿರೋ ನೀರು ಈಗ ಮೊನ್ನೆ ಆಗಿರೋದಿಲ್ಲ, ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ. ಬೋರ್ವೆಲ್ ವಿಚಾರ ಹೇಳಿದ್ದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ನಮ್ಮ ಕಡೆಗಳಲ್ಲಿ ಎಲೆ ಬಳ್ಳಿ ಜಾಸ್ತಿ ಇದೆ, ವಿಳೆದೆಲೆ ವಿಪರೀತವಾಗಿ ಬೆಳೀತಾರೆ, ತೋಟಗಳ ಸಂಖ್ಯೆ ಜಾಸ್ತಿ ಇರೋದು. 2013ರಲ್ಲಿ ದೊಡ್ಡ ಮಟ್ಟದ ಬರಗಾಲ ಬಂತು, ಸಿದ್ದರಾಮಯ್ಯನವರು ಅವತ್ತು ಮುಖ್ಯಮಂತ್ರಿ ಆಗಿದ್ದರು. ಆ ತೋಟದಲ್ಲಿರುವಂತಹ 5-6 ಬೋರ್ವೆಲ್ಗಳು ಕೂಡ ಸಂಪೂರ್ಣವಾಗಿ ನೀರಿನ ಮಟ್ಟ ಕುಸಿತವನ್ನು ಕಾಣುದು. ಅವತ್ತು ತೋಟವನ್ನ ನಡೆಸುವಂತಹ ಮಾಲೀಕರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, 1000 ರೂಪಾಯಿ, 1500 ರೂಪಾಯಿ, 2000 ರೂಪಾಯಿ ಕೊಟ್ಟು ಒಂದು ಟ್ಯಾಂಕರ್ ಮುಖಾಂತರ ನೀರನ್ನು ಹರಿಸಿದ್ರು. ಬೆಳೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ ಸರ್, ಬದಲಾಗಿ ಈಗಾಗಲೇ ಬಂದಿರುವಂತಹ ಈ ಫಸಲು ಏನಿದೆ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅಂತ ಪ್ರಯತ್ನವನ್ನು ಮಾಡಿದ್ರು. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಒನ್ಸ್ ಅಗೇನ್ ಅಂಥದ್ದೇ ಪರಿಸ್ಥಿತಿ ಬಂದರೆ ಸರ್ಕಾರಗಳು ಹೆಂಗಿದೆ ಅಂತ ತೆಗೆದುಕೊಳ್ಬೇಕು, ಇದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಹೌದು, ಅದೇ ಇಮಿಡಿಯೇಟ್ ಆಗಿ ಈಗ ನಾವು ಮಾಡಬೇಕಾಗಿರೋದು 2 ಕೆಲಸಗಳು. ಈ ಡಿಸಿಲ್ಟಿಂಗ್ ಅಂತ ಈಗಲಾದ್ರೆ ನಾವು ಶುರು ಮಾಡ್ಕೊಳ್ತಾ ಇದ್ರೆ ತಿರ್ಗಾ ಇದು ಬರೋ ಮಳೆನೂ ನಾವು ಕಳ್ಕೊತೀವಿ. ಇವೆಲ್ಲ ನೀರನ್ನೆಲ್ಲ ಫುಲ್ ಸಾಗರಕ್ಕೆ ಬಿಡ್ತಾ ಇದ್ದೀವಿ. ಸಾಗರಕ್ಕೆ ಬಿಟ್ಟರೆ ಅದ್ರ ಥರ ಒಂದು ಕ್ರಿಮಿನಲ್ ಅಫೆನ್ಸ್ ಯಾವುದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಮಳೆ ನೀರು ನಮ್ಗೆ ಬಂತಂದ್ರೆ ಜಮೀನಲ್ಲಿ ನಾವು ಎಷ್ಟು ಅದನ್ನು ಶೇಖರಣೆ ಮಾಡಿ ಇಟ್ಕೋಬಹುದು, ಆ ರನ್ ಆಫ್ ಅನ್ನ ಹೇಗೆ ತಡಿಬಹುದು ಅನ್ನೋದನ್ನ ನೋಡ್ಕೋಬೇಕು. ನಾನು ಮಾಡ್ತಾ ಇರೋದು ನಮ್ಮ ಜಮೀನಲ್ಲಿ ಇವಾಗ ಒಂದು ಡಿಫ್ರೆನ್ಸ್ ಏನು ಮಾಡಿದೆ ಅಂತ ಹೇಳಿದ್ರೆ, ಟ್ರೆಂಚ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಯಾವತ್ತೂ ಮಾಡಿರಲಿಲ್ಲ ನಾವು. ಅಂದರೆ ಬಾರ್ಡರ್ನಲ್ಲಿ ಟ್ರೆಂಚ್ ಇತ್ತು, ಇವಾಗ ನಾವು ಇದು 18 ಫೀಟ್ 21 ಫೀಟ್ ಅಂತ ಹೇಳಿ ಬೇರೆ ಬೇರೆ ಟ್ರೆಂಚಸ್ ಹೊಡೆದು ಅದ್ರ ಮಧ್ಯದಲ್ಲಿ ಒಂದೇ ಬೆಳೆ ಇಲ್ಲ, ಬೇರೆ ಬೇರೆ ರೀತಿಯಾದ ಆಲ್ಮೋಸ್ಟ್ ಒಂದು 55 ಡಿಫರೆಂಟ್ ಬೆಳೆಗಳನ್ನ ಬೆಳೀತಾ ಇದೀವಿ ನಾವು. ಸೊ ಇದರಿಂದ ಇದು ಮೊದಲನೇದು. ಇದು ಎರಡನೇದು, ಇದು ಲೇಕ್ ರೆಜ್ಯುವಿನೇ, ಇದು ಬೋರ್ವೆಲ್ ಯಾವ್ದು ಸತ್ತೋಗಿದೆಯೋ ಅದನ್ನೆಲ್ಲ ಕೂಡ ಈಗ ಲೇಟೆಸ್ಟ್ ಟೆಕ್ನಾಲಜೀಸ್ ಪ್ರಕಾರ ಅದನ್ನ ಆಕ್ಚುಲಿ ನಾವು ತಿರ್ಗಾ ಪುನರ್ಜೀವನ ಮರುಪೂರ್ಣ ಮಾಡಬಹುದು. ಒಳ್ಳೆ ಟೆಕ್ನಾಲಜೀಸ್ ಬಂದಿದೆ. ಎಸ್ ಸರ್, ಬರ್ತೀನಿ, ಮಾತನಾಡ್ತೇನೆ. ಶ್ರೀನಿವಾಸ್ ಸರ್, ಈ ತಮಿಳ್ನಾಡವರು ನಿಮ್ಮ ಕಾವೇರಿಯಿಂದ ನೀರು ಬೇಕು ಅಂತ ಜಗಳ ಮಾಡ್ತಿದ್ದಾರೆ. ಸರ್ಕಾರ ಬಿಡದೆ ಹೋದ್ರೆ ಕೋರ್ಟಿಗೆ ಹೋಗ್ತಾರೆ ಅವ್ರು ಮತ್ತೊಮ್ಮೆ. ಸರ್ಕಾರ ಬಿಟ್ಟುಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ ನಿಮ್ದೆಲ್ಲ? ಅಲ್ಲ, ಪರಿಸ್ಥಿತಿ ನಮಗೆ ತಿನ್ನೋ ಆಹಾರಕ್ಕೂ ಕಮ್ಮಿ ಇದಾಗ್ಬಿಡುತ್ತೆ. ನಾವು ತುಂಬಾ ಮಾಡಿರೋ ಸಾಲಕ್ಕೆಲ್ಲನೂ ನಾವು ಬೇರೆಯವ್ರನ್ನ ನೋಡೋಕ್ಕಾಗಲ್ಲ, ಅವಾಗ ಆತ್ಮಹತ್ಯೆಗಳು ಜಾಸ್ತಿ ಆಗಿಬಿಡ್ತದೆ. ರೈತರಿಗೆ ಇದು ತಡೆಯೋಕ್ಕಾಗಲ್ಲ. ಈ ಸಮಸ್ಯೆ ವಿಪರೀತವಾಗಿ ಮಳೆ ಆದಾಗ ಬರಲ್ವಲ್ಲ? ಇದು ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ವಿಪರೀತವಾದಂಥ ಮಳೆ ಆದಾಗ ಈ ಸಮಸ್ಯೆ ಬರಲ್ಲ. ಯಾವಾಗ ಬರಗಾಲ ಬರುತ್ತೋ ಈ ಸಮಸ್ಯೆ ಶುರುವಾಗುತ್ತೆ. ಹೌದೌದು. ಇದು ನಮ್ಮ ವಿಪರೀತ ಮಳೆ ಆದಾಗ ನಾವೇ ಬಿಟ್ಬಿಡ್ತೀವಿ ನೀರನ್ನ. ಕರೆಕ್ಟ್. ಅಲ್ಲಿ ಅವರು ಕೊಚ್ಕೊಂಡು ಹೋಗ್ತಾರೆ ಅಂತಲೂ ನಾವು ಕೇಳೋದು ಬಿಟ್ಬಿಡ್ತೀವಿ. ಇವಾಗಿರೋ ಪರಿಸ್ಥಿತಿಯಲ್ಲಿ ನಮಗೆ ನೀರೇ ಇಲ್ಲ. ನಮ್ಮ ಕುಡಿಲಿಕ್ಕೆ ನೀರಿಲ್ಲದಾಗ ನಾವು ಜಗಳ ಆಡಿ ಪ್ರಯೋಜನ ಬರಲ್ಲ. ಕೋರ್ಟು ಅದಕ್ಕೆ ಸಮಾಧಾನ ಹೇಳೋಕ್ಕಾಗಲ್ಲ ನನ್ನ ಪ್ರಕಾರ. ನಿಮಗೆ ನೆನಪಿದೆಯಾ, ಎಸ್.ಎಂ. ಕೃಷ್ಣ ಅವರು ತಮಿಳುನಾಡು ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ರು, ಸುಪ್ರೀಂ ಕೋರ್ಟ್ ಆದೇಶ ಬಂದಾಗಲೂ ತೊಡೆ ತಟ್ಟಿದ್ರು, ನಿಮಗೆಲ್ಲ ಅದ್ರ ಮಾಹಿತಿ ಇದೆಯಾ? 2001-2 ಸಮಯದಲ್ಲಿ ವಿಪರೀತ ಬರಗಾಲ ಆಗಿತ್ತು. ಸುಪ್ರೀಂ ಕೋರ್ಟ್ ಹೇಳಿತು ಅದರ ಪ್ರಮಾಣದ ನೀರನ್ನು ಬಿಡಬೇಕು ಅಂತ. ನಾವು ಬಿಡಲ್ಲ ಅಂತ ಎಸ್.ಎಂ. ಕೃಷ್ಣ ಅವರು ಹೇಳಿದ್ರು. ಇವತ್ತು ಡಿ.ಕೆ. ಶಿವಕುಮಾರ್ ಇದ್ದಾರೆ, ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಅವರಿಂದ ಏನ್ ನಿರೀಕ್ಷೆ ಮಾಡ್ತಿದ್ದೀರಿ ನೀವು?
ಅಲ್ಲ, ನಿರೀಕ್ಷೆ ಅಂದರೆ ನೀರು ಇವಾಗ ಕುಡಿಯೋ ನೀರಿಗೋಸ್ಕರ ಮೇಕೆದಾಟು ಮಾಡಿದ್ದಾರೆ ಅವರು. ಅದು ಮೇಕೆದಾಟಿನ ನೀರು ಬರೋದನ್ನು ತಮಿಳ್ನಾಡವರು ಇನ್ನೂ ಇದು ಕೊಡ್ತಾ ಇಲ್ಲ, ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇವಾಗ ಅಲ್ಲಿಂದ ನೀರು ನಮಗೆ ಬೆಂಗಳೂರಿಗೆ ಕುಡಿಯೋಕೆ ನೀರು ಬೇಕು ಅಂತ ನಾವು ಇದು ಮಾಡ್ತಾ ಇರೋದು. ಇವಾಗ ಇದು ನೀರು ನಮಗೆ ಎಕ್ಸ್ಪೆಕ್ಟೇಷನ್ ಏನು, ಬೆಂಗಳೂರಿಗೆ ನೀರು ಬರಬೇಕು, ನಮ್ಮ ರೈತರಿಗೆ ಉಪಯೋಗವೂ ಆಗಬೇಕು, ಅನುಕೂಲವೂ ಆಗಬೇಕು. ಇವಾಗ ಸಾರ್ ಹೇಳಿದ್ರು ಮೋಡ ಬಿತ್ತನೆಗೆ ಮಾಡಬೇಕು ಅಂತ, ಸರ್ಕಾರ ದುಡ್ಡಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ರಿಸರ್ವ್ ಮಾಡ್ಕೋಬೇಕಿತ್ತು. ಇದು ಮೊದಲೇ ರಿಸರ್ವ್ ಇದಕ್ಕೆ ಕ್ಯಾಜುಯಾಲಿಟಿ ಬಂದಾಗ ಏನು ಕ್ಯಾಜುಯಾಲಿಟಿ ಬಂದ್ರೂ ರಿಸರ್ವ್ ಮಾಡ್ಕೊಂಡಿದ್ರೆ ಫಂಡು ನಮಗೆ ಇಂಥ ಕ್ರೈಸಿಸಲ್ಲಿ ನಾವು ಉಪಯೋಗ ಮಾಡ್ಕೋಬೋದು. ಅದನ್ನ ಸರ್ಕಾರ ಹೇಳಿದ್ರು ಸರ್, ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ 5 ಕೋಟಿ ರೂಪಾಯಿ ಹಣ ಇದೆ, 5 ಕೋಟಿ ಮುಖಾಂತರ ಕುಡಿಯುವ ನೀರಿಗಾಗಿ ಏನೇನು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡ್ತಾರೆ ಅಂತ ಸಚಿವರು ಹೇಳಿದ್ರು. 5 ಕೋಟಿ ರೂಪಾಯಿ ಒಂದು ಜಿಲ್ಲೆಗೆ ಸಾಕಾಗುತ್ತಾ ಒಬ್ಬ ಜಿಲ್ಲಾಧಿಕಾರಿ ಖಾತೆಗೆ? ಇಲ್ಲ, ಸಾಕಾಗಲ್ಲ. ಅದು ಬರೀ ಕುಡಿಯೋ ನೀರಿಗಾದರೆ ಮತ್ತೆ ಬೆಳಗ್ಗೆ ಏನು ಮಾಡೋದು? ಕರೆಕ್ಟ್. ಎಲ್ಲ ನಾವು ಇದು ಒಣಬಟ್ಟೆ ಹಾಕೊಂಡು ಮಲಗಬೇಕಾಗತ್ತೆ. ಆ ಥರ ಆಗಿಬಿಡುತ್ತೆ ಕುಡಿಯೋ ನೀರಿಗೆ. ಅದು ನಮಗೆ ಈ ಬಟ್ಟೆ ಬರೀ ಕುಡಿಯೋ ನೀರಿಗೆ ಆಗುತ್ತೆ ಹೊರತು ನಮ್ಮ ಬೆಳೆಗೆ ಇದಾಗಲ್ಲ, ಸಿಗಲ್ಲ ನೀರು. ಅದೇ ಮೋಡ್ರೆ ಬಿತ್ತನೆ ಮಾಡಿದ್ರೆ ಎಲ್ಲ ಕಡೆ ಇದು ಮಳೆ ಬಂದರೆ ಎಲ್ಲದಕ್ಕೂ ನಮಗೆ ಕುಡಿಯೋದಕ್ಕೂ ಆಗುತ್ತೆ, ಇದಕ್ಕೂ ನಮ್ಮ ಬೆಳೆಗೂ ಆಗುತ್ತೆ. ಮತ್ತು ಭೂಮಿ ಸ್ವಲ್ಪ ತಂಪಾದರೆ ಇನ್ನೂ ಸ್ವಲ್ಪ ಇದು ನಮಗೆ ಸಿಗುತ್ತೆ. ನಿಮ್ಮ ಒಟ್ಟಾರೆ ಈ ಕೃಷಿ ಅನುಭವದಲ್ಲಿ ಇಂಥ ಪರಿಸ್ಥಿತಿ ಬಂದಾಗ ನೀವು ಪರ್ಯಾಯ ವ್ಯವಸ್ಥೆ ನೀನೇನು ಮಾಡ್ಕೊಂಡಿದ್ದೀರಿ ನೀವು ವೈಯಕ್ತಿಕವಾಗಿ ಸರ್ಕಾರವನ್ನು ಬಿಟ್ಟು? ಅಲ್ಲ, ಸರ್ಕಾರವನ್ನು ಬಿಟ್ಟು ನಾವು ನಮಗೆ ಬರೋ ಮಳೆಯಲ್ಲಿ ನಾವು ಕೃಷಿ ನಮ್ಮ ಇದು ಬೋರ್ವೆಲ್ ರೀಚಾರ್ಜ್ಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಮತ್ತು ಕೃಷಿ ಹೊಂಡಗಳು ಸರ್ಕಾರ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದೆ, ಅದನ್ನು ಮಾಡ್ಕೊಂಡಿರ್ತೀವಿ ನಾವು. ಅದು ಬಿಟ್ಟು ಇವಾಗ ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಕೃಷಿ ಈ ಹೊಲದಲ್ಲಿನೇ ಕೃಷಿ ಹೊಂಡಗಳ ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದಿದ್ರಲ್ಲ? ಹೌದು. ನೀರು ಇರಬೇಕು ಅನ್ನೋ ಕಾರಣಕ್ಕಾಗಿ ಇದೆಯಾ ಈಗ? ಇದೆ. ಇವಾಗಲೂ ಗೌರ್ಮೆಂಟ್ ಸ್ವಲ್ಪ 10% ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ನಾವು ಕೃಷಿ ಹೊಂಡ ಮಾಡಿದ್ರೆ ಅವ್ರಿಗೆ 10% ಸಪೋರ್ಟ್ ಕೊಡ್ತಾ ಇದೆ ಗೌರ್ಮೆಂಟನ್ನು. ಆದರೂ ಅದು ಕೃಷಿ ಹೊಂಡ ನಮಗೆ ಬೆಳೆಗೆ ಸಾಕಾಗಲ್ಲ. ಕರೆಕ್ಟು. ಅದು ಸಣ್ಣ ಪ್ರಮಾಣದಲ್ಲಿ ಇರ್ತದೆ, ಏನಿದ್ರು ಒಂದು ತಡೆಯೋಕೆ ಆಗುತ್ತೆ ಅಷ್ಟೇ. ನಮಗೆ ಸಪೋರ್ಟ್ ಮಾಡಬೇಕಂದ್ರೆ ಈ ಥರ ಇದು ಬಿತ್ತನೆ ಆಗಿಬಿಟ್ಟು ನಮ್ಮ ಮೋಡ ಬಿತ್ತನೆ ಆಗಿಬಿಟ್ಟು ಮಳೆ ಬಂದರೆ ಸ್ವಲ್ಪ ಇದಾಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಇವಾಗ ಸ್ವಲ್ಪ ಚೆನ್ನಾಗಿದ್ರೆ ಈ ಥರ ಕೇಳೋದಕ್ಕೆ ಇದೇನು ಬರಲ್ಲ. ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಈ ಕ್ರೈಸಿಸ್ನ ನಾವು ಹೇಗೆ ಫೇಸ್ ಮಾಡಬೇಕು? ಗೌರ್ಮೆಂಟ್ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಈ ಬೆಳೆ ಹಾನಿಯಾದಂಥ ಸಮಯದಲ್ಲಿ ಕ್ರಾಪ್ ಇನ್ಶೂರೆನ್ಸ್ ಬರುತ್ತಲ್ಲ, ಅದೆಲ್ಲ ಸಿಗುತ್ತಾ ಸರಿಯಾದ ಪ್ರಮಾಣಕ್ಕೆ? ಮತ್ತು ಈಗ ಬೆಳೆ ಹಾನಿಯನ್ನು ಕೊಡಬೇಕು ಅಂತ ರೈತರು ಹೇಳ್ತಾ ಇದ್ದಾರೆ. ಹೌದಾ? ಈಗ ನಾವು ಬೀಜ ಆಲ್ರೆಡಿ ಬಿತ್ತಿದ್ದೀವಿ, ಮಳೆ ಬರ್ತಾ ಇಲ್ಲ, ಹಾನಿ ಆಗ್ತಾ ಇದೆ, ಬೆಳೆ ಹಾನಿ ಬೇಕು ನಮಗೆ ಅಂತ. ಅದು ಇನ್ಶೂರೆನ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಗೇನು ಖರ್ಚಾಗಿದೋ ಅದರಲ್ಲೇ ಏನೋ ಪಾಲು ಕೊಡ್ತಾರೆ ಅಷ್ಟೇ. ಪೂರ್ತಿ ಪ್ರಮಾಣದಲ್ಲಿ ಅದು ಬರ್ತಾ ಇಲ್ಲ. ಕರೆಕ್ಟು. ಅಂದರೆ ಬೆಳೆ ನಾಶ ಆಗಿದೆ, ಆ ನಾಶಕ್ಕೆ ನಮಗೆ ಕಾಂಪನ್ಸೇಷನ್ ಸಿಗೋಲ್ಲ. ನಾವು ಇನ್ಪುಟ್ ಏನು ಹಾಕಿರ್ತೀವೋ ಅದಕ್ಕೆ ಮಾತ್ರ ಅವರು ಸ್ವಲ್ಪ ಪರ್ಸೆಂಟೇಜ್ ಕೊಡ್ತಾರೆ ಅಷ್ಟೇ. ಅದರಿಂದ ನಮಗೆ ಉಪಯೋಗ ಆಗಲ್ವಲ್ಲ, ನಮಗಿನ್ನ ಲಾಸ್ ಆಗುತ್ತೆ ಅವಾಗ. ಕರೆಕ್ಟ್. ಕಳೆದ ಬಾರಿ ಒಂದು ವ್ಯವಸ್ಥೆ ಅಥವಾ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸರ್ ಇಡೀ ರಾಜ್ಯದಲ್ಲಿ. ಆ ರಾಜ್ಯವನ್ನು ನಮಗೆ ಈ ಪರಿಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ ಕೇಂದ್ರದ ಒಂದು ತಂಡ ಬಂದಿತ್ತು ಇದನ್ನು ಮಾಡ್ಕೊಂಡು ಹೋಗೋದಕ್ಕೆ ಏನೇನಾಗಿದೆ ಅಂತ. ಅವರೊಂದು ಅಂದಾಜು ಲೆಕ್ಕಾಚಾರ ಮಾಡಿದ್ರು, ಕರ್ನಾಟಕಕ್ಕೆ ಒಂದು 18,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಾವು ಮಾಡಿ 18,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಬರ್ತೀನಿ 18,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ. ಬಟ್ ಕೇಂದ್ರ ಸರ್ಕಾರದಿಂದ ಬಂದಿರೋದು 3,000 ಕೋಟಿ ರೂಪಾಯಿ. ಅದು ಕೂಡ ಕರ್ನಾಟಕದವರು ಹೋಗಿ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಿ ಇತ್ಯಾದಿ ಕೋರ್ಟ್ಗೆ ಹೋದ ನಂತರ ಈ ಎಲ್ಲ ಬೆಳವಣಿಗೆಗಳಾದ ನಂತರ ಎಲ್ಲ ಬಂತು. ಇಂಥ ಪರಿಸ್ಥಿತಿಯಲ್ಲಿ ರೈತ ಬದುಕೋದು ಹೆಂಗೆ ಅನ್ನೋ ಪ್ರಶ್ನೆ ಬರಲ್ವಾ? ಹೌದು, ಬರ್ತದೆ. ಇವಾಗ ಸೆಂಟ್ರಲ್ಲೂ ಸಪೋರ್ಟ್ ಮಾಡಲ್ಲ, ಸ್ಟೇಟಿಂದ ಕೊಡೋಕ್ಕಾಗಲ್ಲ ಅಂತಾರ. ಆಧಾರ ರೈತರ ಮೇಲೆ ಎಲ್ಲ ಭಾರ ಬೀಳುತ್ತಲ್ವ? ಹೌದು. ಅದಾದ್ರೆ ರೈತರ ಮೇಲೆ ಭಾರ ಬಿದ್ದಾಗ ಅವ್ರ ಜೀವನ ಏನಾಗಬೇಕು? ಅದೇ ಮೈನ್ ಕ್ವಶನ್ ಅಷ್ಟೇ. ಕರೆಕ್ಟು. ಇವಾಗ ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕಾದ ಸಮಯದಲ್ಲಿ ಮಾಡಲಿಲ್ಲ, ಆಮೇಲೆ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಇದೆಲ್ಲ ಇರ್ತಾರಲ್ಲ. ಈ ಕ್ರಾಪ್ ಇನ್ಸೂರೆನ್ಸ್ ಕೊಡುವಂತ ಸಮಯದಲ್ಲೂ ಕೂಡ 1,000 ರೂಪಾಯಿ ಲೆಕ್ಕದಲ್ಲಿ ಏನೋ ಕೊಡ್ತಾರೋ, 1,500 2,000 ರೂಪಾಯಿ ಎಲ್ಲ ಕೊಡ್ತಾರೆ. ಅದು ಯಾವುದಕ್ಕೂ ಕೂಡ ಸಾಕಾಗಲ್ವಲ್ಲ? ಹೌದು. ಅವ್ರು ಬರೀ ನಾವು ಏನು ಖರ್ಚು ಮಾಡಿ ಬೀಜ ಖರ್ಚು ಮಾಡಿರ್ತೀವಿ, ಗೊಬ್ಬರ ಖರ್ಚು ಮಾಡಿರ್ತೀವಿ, ಅದರಲ್ಲೇನೋ ಒಂದು ಪರ್ಸೆಂಟೇಜ್ ಇಟ್ಕೊಂಡು ಕೊಡ್ತಾರೆ ಅಷ್ಟೇ, ಪೂರ್ತಿನೂ ಕೊಡಲ್ಲ ಅದನ್ನ. ಕರೆಕ್ಟು ಸರ್. ಇದು ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳಿದ್ರಿಂದ ಒಂದು ಮಾತು ಹೇಳ್ಬೋದಾ? ಹೇಳಿ ಸರ್ ಪ್ಲೀಸ್. ನಮಗೆ ಆ್ಯಕ್ಚುಲಿ ಇವಾಗ ಡೇಟಾ ಇಲ್ಲದೆ ಇರೋದ್ರಿಂದ
ಈ ಕ್ರಾಪ್ ಇನ್ಶೂರೆನ್ಸ್ ಸೆಟಲ್ ಮಾಡೋದ್ರಲ್ಲಿ ತುಂಬ ಸಮಸ್ಯೆಗಳಿದೆ. ಇದರ ಬಗ್ಗೆ ಜಾಸ್ತಿ ಜನರಲ್ಲಿ ಮಾತಾಡ್ತಾ ಇಲ್ಲ, ನೀವು ಮಾತಾಡ್ತಿದ್ದೀರಿ, ತುಂಬ ಸಂತೋಷ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಯಾವ್ಯಾವ ಸ್ಯಾಟಲೈಟ್ ಮೂಲಕ ನಮಗೆ ಡೇಟಾ ಸೆಟ್ಸ್ ಬರುತ್ತೋ ಆ ಡೇಟಾ ಸೆಟ್ಸ್ನ ಲೋಕಲ್ ಲೆವೆಲ್ನಲ್ಲಿ ಗ್ರಾಮ ಪಂಚಾಯತಿ ಕೆಳಗೆ ತನಕ ತಗೊಂಡೋಗಿ ಅದರ ಕೆಳಗೆ ಇವಾಗ ಏನೇನೆಲ್ಲ ನಾವು ಸ್ಕ್ಯಾನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಒಂದು ಕ್ರಾಪ್ ಫೇಲಿಯರ್ ಆದಾಗ ತುಂಬ ಸುಲಭವಾಗಿ ಅದನ್ನು ನಾವು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇಷ್ಟೊಂದು ಅಮೌಂಟ್ ಅವ್ರಿಗೆ ಲಾಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗೆಲ್ಲ ಅಂದಾಜಾಗಿ ಒಂದು ನೆಪ ಮಾಡಿ ಇದು ಕೊಡಲೇಬೇಕು ಅನ್ನೋದಕ್ಕೋಸ್ಕರ ಮಾಡೋದ್ರಿಂದ ಸಾವಿರಾರು ಎಕರೆಗಳು ಈ ಥರ ಪ್ರಾಬ್ಲಮ್ ಆಗ್ತಿರೋದ್ರಿಂದ ನಿಜವಾಗ್ಲೂ ರೈತರಿಗೆ ಇನ್ಶೂರೆನ್ಸಿಂದ ಏನು ಬರೋದಿಲ್ಲ. ಅವರು ಕಳ್ಕೊಂಡಿರೋದ್ರಲ್ಲಿ 10% ಬಂದರೆ ತುಂಬ ಹೆಚ್ಚು ಅಂತ ನನಗೆ ಅದು ಕೆಲವೊಂದು ಬಾರಿ ಅವರು ಇನ್ಶೂರೆನ್ಸ್ ಕಟ್ಟದಂತಹ ಸಮಯದಲ್ಲೂ ಕೂಡ ಬರಲ್ಲ ಅಂಥದ್ದೊಂದು ಸಮಸ್ಯೆ ಬರುತ್ತೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇನ್ಶೂರೆನ್ಸ್ ಕಟ್ಟಿರ್ತಾರೆ, ಆ ಸಮಯದಲ್ಲಿ ಅವ್ರಿಗೆ ಇನ್ಶೂರೆನ್ಸ್ ವಾಪಸ್ ಸಿಗೋದೇ ಇಲ್ಲ, ಆ ಪರಿಸ್ಥಿತಿ ಎಲ್ಲ ಬಂದ್ಬಿಡುತ್ತೆ. ಆ ಸಮಸ್ಯೆ ಕೂಡ ಇದೆ. ಶಶಿಧರ ಆರಾಧ್ ಅವರೇ, ಇವತ್ತು ಒಂದು ಬೆಳವಣಿಗೆ ಆಗಿದೆ. ಇವತ್ತು ಅನ್ನೋದಕ್ಕಿಂತ ನಿನ್ನೆ ತಮಿಳುನಾಡಿನ ಒಬ್ಬ ಕಾಂಗ್ರೆಸ್ ನಾಯಕ ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಕಾರಣಕ್ಕಾಗಿ ಆ ಪ್ರಶ್ನೆಯನ್ನ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿರುವ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಮಾಡೋದಕ್ಕೆ ತಮಿಳುನಾಡಿನ ಕಾಂಗ್ರೆಸ್ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವರವರ ರಾಜ್ಯದ ಕ್ಷೇಮಾಭಿವೃದ್ಧಿಯನ್ನು ನೋಡ್ಕೊಳ್ಳೋದು ಅವ್ರವ್ರ ಜವಾಬ್ದಾರಿ ಇರುತ್ತೆ. ಅವ್ರವ್ರ ಹೇಳಿಕೆ ಇರೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಅದು ಈಗ ಏನೇ ಆದ್ರೂ ಇಲ್ಲಿ ಈಗ ಬಿಜೆಪಿನ ಇಲ್ಲೇ ಬಿಜೆಪಿ ಇತ್ತು, ಗೋವಾದಲ್ಲೇ ಬಿಜೆಪಿ ಇತ್ತು, ಮೇಕೆದಾಟ ಇದು ಆಗ್ಲಿಲ್ಲ, ಮಹದಾಯಿನ ಕೊಟ್ರ. ಕರೆಕ್ಟ್. ಡಬಲ್ ಇಂಜಿನ್ ಸರ್ಕಾರ ಮಾಡ್ಬಿಟ್ರೆ ಬಂದ್ಬಿಟ್ರೆ ನಾನೇ ಕೊಡಿಸ್ತೀನಿ ಅಂತ ಹೇಳಿದವರು ಯಡಿಯೂರಪ್ಪನವರು, ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದವರು ಮೋದಿ ಅವರು. ಇಲ್ಲಿಗೆ ಬಂದು 1 ಲಕ್ಷ ಕೋಟಿಯನ್ನು ನಾನು ಕೈ ಕಾಲು ಹಿಡಿದು ತಗೊಂಡ್ಬಂದು ಕರ್ನಾಟಕದ ಎಲ್ಲ ಯೋಜನೆಗಳನ್ನು ಪೂರೈಸ್ತೀನಿ ಅಂತ ಹೇಳಿ ಯಡಿಯೂರಪ್ಪನವರು 2018 ಎಲೆಕ್ಷನಲ್ಲಿ ಹೇಳಿದ್ರು. 18 ಎಲೆಕ್ಷನ್ನಲ್ಲಿ 104 ಬಂತು, 1 ವರ್ಷ ಆಗಲಿಲ್ಲ, 2ನೇ ವರ್ಷಕ್ಕೆ ಬಂದರು. ಏನು ಮಾಡಿದ್ರು? 1 ಲಕ್ಷ ಕೋಟಿ ಎಲ್ಲಿ ಬಂತು? ಕೇಂದ್ರ ಸರ್ಕಾರ ಕೊಡ್ತಾ? ಮೋದಿ ಅವರು ಕೊಟ್ರ? ಮತ್ತೆ ನಾವು ಮೋದಿ ಅವ್ರನ್ನೇ ಗೆಲ್ಲಿಸ್ತಾ ಇದ್ವಿ. ಇವತ್ತು ಅಷ್ಟೇ ನೀವೇ ಹೇಳಿದ್ರಿ, 18,000 ಕೋಟಿ ನಷ್ಟ ಪರಿಹಾರ NDRF ಅಂತ ಕೇಳಿದ್ರೆ ನಾವು 3,000 ಅಂತ ಭಿಕ್ಷೆ. ಅದನ್ನು ಏನು ಕೋರ್ಟ್ಗೆ ಹೋಗಿ ತಗೊಂಡ್ಬರ್ಬೇಕು. ಅಮಿತ್ ಶಾ ಅವ್ರು ಕೊಡಲ್ಲ ಅಂತ ಕೂತಿದ್ರು. ಕೋರ್ಟ್ಗೆ ಹೋಗೋದಾಗ ನಾವು ಕೊಟ್ವಿ ಅಂತ ಹೇಳ್ತಾರೆ. ಕೋರ್ಟ್ ಕೊಟ್ಟ ಮೇಲೆ ದುಡ್ಡು ಕೊಟ್ಟ ಮೇಲೆ ನಾವೇ ಕೊಟ್ವಿ ಅಂತ ಹೇಳ್ತಾರೆ. ಇಂತಹ ಸರ್ಕಾರ ಕೇಂದ್ರ ಸರ್ಕಾರ ನಡೆಸೋದಾದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಸರ್ಕಾರಗಳು ನಮ್ಮಿಂದ ಇಷ್ಟು ಸೌಲಭ್ಯಗಳನ್ನು ಪಡ್ಕೋತಾರೆ. ಕೇಂದ್ರ ಸರ್ಕಾರಕ್ಕೆ ನಮ್ಮಿಂದ ಎಷ್ಟು ಟ್ಯಾಕ್ಸ್ ಹೋಗುತ್ತೆ? ನಮ್ಮ ಬೆಂಗಳೂರಿಂದ 60% ಹೆಚ್ಚು ನಮ್ಮ ಕರ್ನಾಟಕದ ಟೋಟಲ್ ಟ್ಯಾಕ್ಸ್ ಹೋಗುತ್ತೆ. ಟೋಟಲ್ 4 ಲಕ್ಷದಿಂದ 5 ಲಕ್ಷ ಕೋಟಿಯನ್ನು ನಾವು ತೆರಿಗೆಯನ್ನು ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ. ನಮ್ಗೆ ಕೊಡೋದಷ್ಟು ಭಿಕ್ಷೆ ಥರ 35,00,000 ಕೋಟಿ 40,000 ಕೋಟಿ ಕೊಟ್ಟರೆ ನಮ್ಮ ರಾಜ್ಯ ಸರ್ಕಾರಗಳು ನಿರ್ವಹಣೆ ಮಾಡೋದು ಹೇಗೆ? ಇವರು ಅದರಲ್ಲೂ ಸಹ ಬೇಕಾಬಿಟ್ಟಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ಕೋತಿದ್ದೀರಾ. ನಿಮಗೆ ಘೋಷಣೆ ವೈಜ್ಞಾನಿಕವಾಗಿ ಏನಾದರೂ ಯೋಚನೆ ಮಾಡಿದ್ದೀರಾ? ಇವತ್ತು ನಿಮಗೆ ಹೊಳೆದಿದೆ, ಎಲ್ಲನೂ ಮಾಡಿಫೈ ಮಾಡಬೇಕು, ಗ್ಯಾರಂಟಿಗಳನ್ನೆಲ್ಲ ತೆಗಿಬೇಕು, ಇಂಥವ್ರಿಗೆ ಅನರ್ಹಗಳನ್ನೆಲ್ಲ ಸೈಡ್ಗಿಡಬೇಕು ಅಂತ ಮೊದಲನೇ ದಿನನೇ ಮಾಡ್ಬೋದಾಗಿತ್ತಲ್ಲ. ನೀವು ಯಾಕೆ ಎಲ್ಲರಿಗೂ ಕರೆಂಟ್ ಫ್ರೀ ಕೊಟ್ಟಿದ್ದೀರಾ? ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಯಾಕೆ ಕೊಡ್ತಾ ಇದ್ದೀರಾ? ಟ್ಯಾಕ್ಸ್ ಕಟ್ಟೋರಿಗೆ ಯಾಕೆ ಕೊಡ್ತಾ ಇದ್ದೀರಾ? ದೊಡ್ಡ ಬಿಸ್ನೆಸ್ ಮನ್ಗಳಿಗೆ ಯಾಕೆ ಕೊಡ್ತೀರಾ? ನನ್ನಂಥವ್ನಿಗೆ ಯಾಕೆ ಕೊಡ್ತೀರಾ? ನಿಮ್ಮಂಥವ್ರಿಗೆ ಯಾಕೆ ಕೊಡ್ತೀರಿ? ದೊಡ್ಡವ್ರಿಗೆ ಯಾಕೆ ಕೊಡಬೇಕು? ಬಡವರು ಕೊಡಿ, ರೈತರು ಕೊಡಿ, 24 ಗಂಟೆ ಕರೆಂಟ್ ಕೊಡಿ, 24 ಗಂಟೆ ರೈತರಿಗೆ ಕರೆಂಟ್ ಕೊಡಿ, ಅವರೇ ನಿಮ್ಗೆಲ್ಲ ಕೊಡ್ತಾರೆ. ನೀವು ಇಷ್ಟು ಬೆಲೆ ಮತ್ತು ರಾಗಿ ಬೆಲೆ ಮತ್ತು ಭತ್ತದ ಬೆಲೆ ಇವತ್ತು 50-60 ರೂಪಾಯಿ ತಗೊಳ್ಬೇಕಲ್ಲ ಒಂದು ಕೆಜಿ ಅಕ್ಕಿ. ಇವತ್ತು 65 ರೂಪಾಯಿ ಆಗಿದೆ ರಾಗಿ. ನಾವು 3 ರೂಪಾಯಿ ಮಾರ್ತಾ ಇದ್ವಿ. ಬೆಂಗಳೂರಿನಲ್ಲಿ ನಾನೇ 3 ರೂಪಾಯಿಗೆ ಮಾರ್ತಾ ಇದ್ದಂತ ದಿನಗಳು ನಾವು ನೋಡಿದೀವಿ. ಇವತ್ತು 65 ರೂಪಾಯಿ ಆಗಿದೆ. ಎಲ್ಲಿಗೆ ಹೋಗಿ ನಿಂತ್ಕೊಂಡಿದೆ? ಇದಕ್ಕೆ ಯಾರು ಜವಾಬ್ದಾರರು? ಮತ್ತೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಸರ್, ಬೆಳೆಗಳ ಬೆಲೆನೂ ಜಾಸ್ತಿ ಆಗುತ್ತೆ. ಸಹಜ ಬೆಳೆಗಳು ಜಾಸ್ತಿ ಆದ್ರೆ ಹಣದುಬ್ಬರ ಕಡಿಮೆ ಆಗುತ್ತೆ. ನಮ್ಮ ಕಮೋಡಿಟಿ ನಾನು ಹೇಳ್ತಾ ಇರೋದು ಉತ್ಪಾದನೆ ಕಡಿಮೆ ಆದಂತಹ ಖಂಡಿತವಾಗಿ ಅದನ್ನ ಹೇಳಿದ್ದು. ಅದೇ ನಮ್ಗೆ ಆಲೋಚನೆ ಇರತಕ್ಕಂಥದ್ದು. ಈಗ ಆಗಿರತಕ್ಕಂತಹ ಈ ಒಂದು ನಿಟ್ಟಿನಲ್ಲಿ ಅಕಸ್ಮಾತ್ ಆಗಿ ದೇವರ ದಯದಿಂದ ಮಳೆ ಆದ್ರೆ ನಮಗೆ ಒಳ್ಳೇದು. ಅದೇನಾದ್ರೂ ನಮಗೆ ಕೈ ಕೊಟ್ಟು ಅಂದ್ರೆ ಈ ವರ್ಷ ಕೈ ಕೊಟ್ಟು ಮುಂದಿನ ವರ್ಷ ಕೈ ಕೊಟ್ರೆ, ಹವಾಮಾನ ಇಲಾಖೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಈ ವರ್ಷದಿಂದ ಸ್ಟಾರ್ಟ್ ಆಗಿ ಮುಂದಿನ ವರ್ಷಗೂ ಅದು ಎಳ್ಕೊಂಡು ಹೋಗುತ್ತೆ. 27ರವರೆಗೂ 27 ಸಹ ನಮಗೆ ಕಷ್ಟ ಇದೆ ಅಂತಾನೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ತಗೊಂಡಿರ್ತಕ್ಕ ಕ್ರಮಗಳಿದೆ. ಅದಾಗಿಲ್ಲ. ನನ್ನೊಂದು ಪ್ರಶ್ನೆ ಇದೆ. ಹವಾಮಾನ ಇಲಾಖೆಗೂ ಕೂಡ ಗೊತ್ತು, ಸರ್ಕಾರಗಳಿಗೂ ಕೂಡ ಗೊತ್ತು, ಪ್ರತಿ 3 ವರ್ಷಕ್ಕೊಮ್ಮೆ ಎಲ್ನಿನೋದಂತಹ ಪರಿಸ್ಥಿತಿಗಳು ಪ್ರತಿ 3 ವರ್ಷಕ್ಕೊಮ್ಮೆ ಎಲ್ಲ ಬರುತ್ತೆ ಅಂತ. ನನಗಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಅತಿಯಾದ ಮಳೆಯಾದಂತಹ ಸಮಯದಲ್ಲಿ ನಾವು ಟಾಸ್ಕ್ ಫೋರ್ಸ್ ಗಳನ್ನ ಮಾಡ್ತೀವಿ, ಅದಕ್ಕಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಮಳೆ ಬಂದಾಗ ಬರ್ತಾರೆ. ಮಳೆ ನಿಂತಾಗ ನೆರೆ ಬಂದಾಗ ಹೆಲಿಕಾಪ್ಟರ್ ಓಡಾಡ್ತಾರೆ. ಒಂದು. ಎರಡನೇದು, ವಿಪರೀತ ಬರಗಾಲ ಶುರುವಾದಂತಹ ಸಮಯದಲ್ಲಿ ಈ ಬರ ಪರಿಹಾರಕ್ಕಾಗಿ ನಾವು ಕಮಿಟಿಗಳನ್ನು ಮಾಡ್ತೀವಿ, ಶಾಸಕರೆಲ್ಲ ಬೆಂಗಳೂರಲ್ಲಿ ಇರಬಾರ್ದು, ಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ. ನಿನ್ನೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಸಚಿವರು ಯಾರು ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕದ್ದಲ್ಲ,
ತಿಂಗಳಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಟೆಲಿಕಾಸ್ಟ್ ಹೋಗಬೇಕು ಅಂತ ಅವ್ರಿಗೆ ಸೂಚನೆ ಕೊಡಲಾಗಿದೆ. ಅಲ್ಲ ನೀವು ಹೋಗಿ ತಾನೇ ಏನು ಮಾಡೋರಿದ್ದೀರಿ? ಓಕೆ, ನೀವು ಮಳೆನೇ ಬರಲಿಲ್ಲ ಅಂದ್ರೆ ನೀವು ಹೋಗಿ ಏನು ಮಾಡ್ತೀರಿ? NDRF ಫಂಡ್ ಏನಿದೆ, ನೀವು 5 ಕೋಟಿ ಏನು ಕುಡಿಯುವ ನೀರು ಏನು ಇದ್ದೀರಾ ಅದನ್ನು ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತಂದು, ನಿಮ್ಮ ಹತ್ರ ಹಣ ಇಲ್ವಾ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತಗೊಂಡು ಬನ್ನಿ, ಇಲ್ಲಾಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಬೇರೆ ಮೂಲದ ಆದಾಯವನ್ನು ಅದಕ್ಕೆ ಹೊಂದಿಸ್ಕೊಡಿ. NDRFಗೆ 5ರಿಂದ ಇವತ್ತು ಒಂದು ತಾಲೂಕಿಗೆ ಸಾಲಲ್ಲ 5 ಕೋಟಿ. ಇವತ್ತು ಬೋರ್ವೆಲ್ ಹಾಕಿ ಇವತ್ತು 1,500 ನೀವು ಮಧುಗಿರಿಗೆ ಹೋಗಿ ಪಾವಗಡ ಹೋಗಿ ಚಿತ್ರದುರ್ಗ ಹೋಗಿ 1,500 ಅಡಿ ನೀರು ಸಿಗ್ತಾ ಇಲ್ಲ. 1,500 ಅಡಿಗೆ ನೀರು ತೆಗಿಬೇಕು ಅಂದ್ರೆ ಒಂದು ಬೋರ್ವೆಲ್ಗೆ ಕೊರೆಯೋದಕ್ಕೆ ನಿಮ್ಗೆ 2.5 ಲಕ್ಷ 3 ಲಕ್ಷ ಬೇಕು. ನೀವು ಪಂಪು ಮೋಟರ್ ಹಾಕಬೇಕು ಅಂದ್ರೆ ಸುಮಾರು 3 ಲಕ್ಷ ಬೇಕು. ಪೈಪನ್ನು ಹಾಕಬೇಕು ಅಂದ್ರೆ 1 ಲಕ್ಷ ಬೇಕು. ಸುಮಾರು 7ರಿಂದ 8 ಲಕ್ಷ ಬೇಕು ಇವತ್ತು ಒಂದು ನೀರಿಂದ 1,500ರಿಂದ 2,000 ಅಡಿಯಿಂದ ನೀರನ್ನು ತೆಗಿಬೇಕು ಅಂದ್ರೆ. ಅದರ ವಿದ್ಯುತ್ ಬೇರೆ TC ಕನೆಕ್ಷನ್ಗೂ ಕೂಡ ಅದು ರೈತರದ್ದಾಗುತ್ತೆ, ಅದು ರೈತರದ್ದು ಭಾಗ ಆಗುತ್ತೆ. ಇದು ನಾವು ಕುಡಿಯೋ ನೀರು ಕೊಡೋದು ಸರ್ಕಾರದ ಭಾಗ, ಜಿಲ್ಲಾ ಪಂಚಾಯತ್ ಅದನ್ನ ನಿರ್ವಹಣೆ ಮಾಡುತ್ತೆ. ಈಗ ನೀವು ಹೋಗಿ ಶಾಸಕರಿಗೆ ಮಂತ್ರಿಗಳಿಗೆ ತಾಕೀತು ಮಾಡ್ತಾ ಇದ್ದೀರಾ. ನೀವು ಎಷ್ಟು ಮರ್ತಿದ್ದೀರಾ ಅಂದ್ರೆ ಚುನಾವಣೆಗಳನ್ನೇ ಮಾಡಲಿಲ್ಲ, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರಿಲ್ಲ. ಇವತ್ತು ಈಗಿನ ಫೆಬ್ರವರಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿನೂ ಮುಗೀತು, ಅಲ್ಲೂ ಸಹ ಯಾರು ಇಲ್ಲ. ಯಾರನ್ನು ಹೋಗಿ ಕೇಳ್ತಾರೆ? ಎಲ್ಲಾನು ಹೋಗಿ PDOನೇ ಕೇಳಬೇಕಾಗುತ್ತೆ, ಮತ್ತೆ VAನೇ ಕೇಳಬೇಕಾಗುತ್ತೆ, RIನೇ ಕೇಳಬೇಕಾಗುತ್ತೆ. ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು ಎಲ್ಲ ಗ್ರಾಮೀಣ ಭಾಗದ ಎಲ್ಲ ಅಧಿಕಾರಿಗಳು ಡಾಬಾದಲ್ಲಿ ಕುತ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ, ಹೋಟೆಲ್ ಕುತ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಇಂತಹ ನಿಟ್ಟಿನಲ್ಲಿ ಹೇಗೆ ಆಗುತ್ತೆ? ಇನ್ನೊಂದು, ರೈತರು ಸಹ ಒಂದು ಗಟ್ಟಿ ಬೆಳೆಗಳನ್ನು ಮಾಡಬೇಕಾಗುತ್ತೆ. ಇಂತಹ ಬರಗಾಲ ಬಂದಾಗ ನಾವು ಭತ್ತ ಮತ್ತು ಕಬ್ಬನ್ನ ಹೊರತುಪಡಿಸಿ ರಾಗಿ, ಜೋಳ, ಅವರೆ, ಅಳಸಂದಿ ಅಂತ ಬೇಳೆ ಕಾಳುಗಳನ್ನು ಬೆಳಿಬೇಕಾಗುತ್ತೆ. ಈಗಾಗಲೇ ತುಂಗಭದ್ರಾ, KRS, ಆಲಮಟ್ಟಿ 14% ನಮ್ಗೇನು ಅವಧಿಗೆ ಈ ಅವಧಿಗೆ ಏನು ಮಾಡಬೇಕಾದ್ರೆ 14% ಕೆಳಗಡೆ ನಿಂತಿದೆ, ಅಂದರೆ ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ಬರಗಾಲ ಅನ್ನೋದು ನಿಶ್ಚಿತ ಆಗಿದೆ. ಮತ್ತು ಇಂಗು ಗುಂಡಿಗಳನ್ನು ಕೃಷಿ ಗುಂಡಿಗಳನ್ನು ಮಾಡಿರ್ತಕ್ಕಂಥದ್ದು. ಇಂಗು ಗುಂಡಿಗಳು ಕೃಷಿ ಗುಂಡಿಗಳು ಕೇವಲ ಹಣ ಮಾಡೋದಕ್ಕಷ್ಟೇ ಮಾಡಿದ್ದಾರೆ ಅಂತ ನಮ್ಮ ವಾದ. ಯಾಕಂದ್ರೆ ನೀವೆಲ್ಲಾದ್ರೂ ನೀವು ಐಡೆಂಟಿಫೈ ಮಾಡಿ ನಾವು ಹೋಗೋಣ. ಅದು ಈ ಜಿ ರಾಮ್ಜಿಗೆ ಹಣ ತಗೊಳ್ಳೋದಕ್ಕೋಸ್ಕರ JCBಲಿ ಒಂದೊಂದು ಸ್ವಲ್ಪ ಮಾಡಿ ಮತ್ತೆ ಅದನ್ನೇ ಮುಚ್ಚಾಕಿದ್ದಾರೆ. ಕೃಷಿ ಹೊಂಡಗಳನ್ನು ಯಾರೂ ಸಹ ರೈತರು ಇಟ್ಕೊಂಡಿಲ್ಲ, ಅದನ್ನ ಹಣಕ್ಕೋಸ್ಕರ ಮಾಡಿ ಅದನ್ನ ಹಾಗೆ ಬೆಳೆಗಳನ್ನು ಮಾಡಿದ್ದಾರೆ. ರೇಕ್ ರಿಸರ್ವೇಶನ್ ಏನ್ ಮಾಡಬೇಕಾಗಿತ್ತು, ಒಂದು ಕೆರೆಗಳ ಅಭಿವೃದ್ಧಿಗಳನ್ನ ಸಂಪೂರ್ಣವಾಗಿ ಸರ್ಕಾರಗಳು ಮರ್ತಿವೆ. ನಾನೊಂದು ಹೇಳಕ್ ಬರ್ದೆ, ಯೋಗೇಶ್ವರ್ ಯಾಕೆ ಗೆಲ್ತಾ ಇದ್ದಾರೆ? ಇಡೀ ಚನ್ನಪಟ್ಟಣದಲ್ಲಿ ಅವರು ರೇಕ್ ರಿಸರ್ವೇಶನ್ ಮಾಡಿದ್ದಾರೆ. ಎಲ್ಲರೂ ಒಪ್ಪಬೇಕು, ಪಕ್ಷಾತೀತವಾಗಿ ಯೋಗೇಶ್ವರನ ಒಪ್ಕೋಬೇಕಾಗುತ್ತೆ. ಯಾಕಂದ್ರೆ ಅವರು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಪ್ರತಿಯೊಂದು ಒಂದು ಕೆರೆಯಿಂದ ಒಂದು ಕೆರೆಗೆ. ಆ ರೀತಿಯಾದಂತಹ ಶಾಸಕರು ಎಲ್ಲರೂ ಆಗ್ಬೇಕಾಗುತ್ತೆ. ಶ್ರೀನಿವಾಸನ್ ಸರ್, ಮಳೆ ಕೊರತೆ ಆದರೆ ನಾವು ಚರ್ಚೆ ಮಾಡದ ಹಾಗೆ ಬೆಳೆಯ ಕೊರತೆ ಉಂಟಾಗುತ್ತೆ. ಬೆಳೆಯ ಕೊರತೆ ಆದಾಗ ರೈತರ ಆರ್ಥಿಕತೆ ಕುಸಿತ ಆಗುತ್ತೆ. ಆರ್ಥಿಕತೆ ಕುಸಿತ ಆದಾಗ ನಿರುದ್ಯೋಗದ ಸಮಸ್ಯೆ ಸೃಷ್ಟಿಯಾಗುತ್ತೆ. ಒಂದು ರೈತ ಕುಟುಂಬದಲ್ಲಿ ಇಂತಹ ನಿರುದ್ಯೋಗ ಸೃಷ್ಟಿಯಾದಂತಹ ಸಮಯದಲ್ಲಿ ಅನೇಕ ಅವಾಂತರಗಳಾಗೋದನ್ನು ನೋಡ್ತಾ ಇದ್ದೀವಿ. ವಲಸೆ ಶುರುವಾಗ್ಬಿಡುತ್ತೆ ಈ ಸಮಯಕ್ಕೆ. ಹೌದು ಸರ್, ಈಗ ನಾವು ಲೇಟೆಸ್ಟ್ ಇದು ಇನ್ಫಾರ್ಮೇಷನ್ ಪ್ರಕಾರ ಪ್ರತಿಯೊಂದು ಗಂಟೆಗೂ ಒಬ್ಬೊಬ್ಬ ರೈತ ಪ್ರಾಣಹತ್ಯೆ ಮಾಡ್ಕೊಳ್ತಿದ್ದಾನೆ ಅಂತ, ಸೂಸೈಡ್ ಮಾಡ್ಕೊಳ್ತಿದ್ದಾರೆ ಅಂತ ನಮ್ಮ ವರದಿ ಇದೆ. ಇದರದ್ದೆಲ್ಲ ಕಾರಣಗಳು ಇದೇ ಥರನೇ. ನಾವು ಪ್ರತಿಯೊಂದು ವರ್ಷವೂ ಇದೇ ಥರ ಪ್ರಾಬ್ಲಮ್ಗಳೆಲ್ಲ ಬಂದ ಮೇಲೆ ಕೂತ್ಕೊಂಡು ನಾವು ಚರ್ಚೆಗೆ ಕೂತ್ಕೊಂಡಾಗ ಈ ಸಮಸ್ಯೆಗಳ ಪರಿಹಾರ ಇದೆಯೋ ಇಲ್ಲೋ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಇವಾಗ ಈಗ ತಾನೇ ಹೇಳ್ತಾ ಇದ್ರು ಜಿ ರಾಮ್ಜಿ ಕೆಳಗೆ. ಸೊ 75 ಲಕ್ಷ ಜನರು ಕರ್ನಾಟಕದಲ್ಲಿ ಇವಾಗ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಸ್ಟ್ ಕಳೆದ 5 ವರ್ಷದಲ್ಲಿ 25,000 ಕೋಟಿ ಅದಕ್ಕೆ ಖರ್ಚು ಮಾಡಿದ್ದಾರೆ. ಇವರೆಲ್ಲ ನಿಜವಾಗ್ಲೂ ನಾವು ಕರೆಕ್ಟಾಗಿ ಅದೇ ರೀತಿಯಲ್ಲಿ ಒಂದೊಂದು ಗ್ರಾಮ ಪಂಚಾಯತಿನಲ್ಲೂ ಒಂದು ಗೇಮ್ ಪ್ಲಾನ್ ಹಾಕ್ಕೊಂಡು ಏನೇನು ಮಾಡಬೇಕು ಅಂಥೇಳಿ ಒಂದು ದೂರದೃಷ್ಟಿ ಇಟ್ಕೊಂಡು ಕರೆಕ್ಟಾಗಿ ಅದನ್ನು ಮಾಡ್ಕೊಂಡ್ಬಿಟ್ಟಿದ್ರೆ ಈ ಕೃಷಿ ಹೊಂಡಗಳು ಪ್ರತಿಯೊಂದು 5 ಎಕರೆಗೆ ಒಂದೊಂದು ಕೃಷಿ ಹೊಂಡ ಮಾಡ್ಬೋದಾಗಿತ್ತು. ಅದರಲ್ಲಿ ಇರುವಂಥದ್ದೆಲ್ಲ ಪುನರುಜ್ಜೀವನ ಮಾಡ್ಬೋದಾಗಿತ್ತು. ಲೇಕ್ ಎಲ್ಲನೂ ಏನಕ್ಕಾಗಿಲ್ಲ. ಸೊ ಈಗಲ್ಲಿಂದ ನಾವು ಪ್ರಾರಂಭ ಮಾಡ್ಬೋದು ಅದನ್ನು. ಇದಕ್ಕೆ ನಾವು ಬೇರೆಯವರೆಲ್ಲ ಮಾಡ್ತಾರೆ, ಸರ್ಕಾರದ ಕಡೆಯಿಂದ ಏನಾದರೂ ಮಾಡಬೇಕು ಅಂತ ಏನಿಲ್ವಲ್ಲ. ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಮಾತಿನ ಉಲ್ಲೇಖ ಮಾಡಿದೆ ಸರ್, ನಮಗೆ ಮಳೆ ಆಗುವಂತ ಪ್ರಮಾಣ ಒಂದು ವರ್ಷ ಕಡಿಮೆ ಆದರೂ ಕೂಡ ಮತ್ತೊಂದು ವರ್ಷದಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಆಗುವಂತ ಮಳೆಯನ್ನ ಶೇಖರಿಸಿ ಇಟ್ಟುಕೊಳ್ಳುವಂತ ವ್ಯವಸ್ಥೆಗಳು ನಮ್ಮಲ್ಲಿ ಇಲ್ಲ ಅಂತ ಆ ದೊಡ್ಡ ಕೊರತೆ ಉಂಟಾಗ್ತಾ ಇದೆ. ನೀವು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಳೆ ಉಂಟಾದ್ರೆ ಯಾವ ನೀರಿನ ಪ್ರಮಾಣ ಹರಿದು ಹೋಗುತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ. ಆ ನೀರನ್ನು ಹೆಂಗ್ ಶೇಖರಣೆ ಮಾಡಬೇಕನ್ನುವಂತ ವ್ಯವಸ್ಥೆ ಇಲ್ಲ ನಮ್ಮ ಬಳಿ. ಇದೆ ತುಂಬಾ ಒಳ್ಳೆ. ಇವಾಗ ಈ ವೆಲ್ ಲ್ಯಾಬ್ಸ್ ಅನ್ನೋರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರದ್ದು ಮಾಹಿತಿ ಇವಾಗ ರಾಯಚೂರಿನಲ್ಲಿ ಹೋಗಿ ಏನು ತುಂಬಾ ಸಮಸ್ಯೆಗಳಿದೆ
ಜಾಗದಲ್ಲಿ ಒಂದು 2-3 ವರ್ಷ ಸತತಗಳಾಗಿ ಅದ್ರಲ್ಲಿ ಕೆಲಸ ಮಾಡಿ ಅವರ ರಿಸಲ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂಥ ಸಂಸ್ಥೆಗಳು ಎಷ್ಟೋ ಇದು NGOs ಇದೆ, ಅವ್ರದನ್ನೆಲ್ಲ ನಾವು ಹೆಲ್ಪ್ ತಗೊಂಡು ನಾವು ಈ NGOsನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಕೂಡ ಒಂದು ಥಿಂಕ್ ಟ್ಯಾಂಕ್ ಅನ್ನ ಮಾಡಿ ಅದಕ್ಕೋಸ್ಕರ ನಾವು ನಿರ್ದಿಷ್ಟವಾಗಿ ಕೂತ್ಕೊಂಡು ಮಾಡಿದ್ರೆ ಈ VB ಜಿ ಹಣ ಇರ್ಬೋದು, ಮಿಕ್ಕಿದ NDRF ಅಂತ ಹೇಳಿದ್ರು ಅಂಥ ರೀತಿ ಫಂಡ್ಸ್ ಎಲ್ಲ ತಗೊಂಡು ಕರೆಕ್ಟ್ ಆಗಿ ನಾವು ಒಂದು ಇದು ಎಂಪ್ಲಾಯ್ಮೆಂಟ್ ಅನ್ನ ನಾವು ಜನರೇಟ್ ಮಾಡ್ಬೋದು. ಅವಾಗ ಇವಾಗ 6 ತಿಂಗಳಷ್ಟು ಇವಾಗ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅದನ್ನ ನಾವು ಉಪಯೋಗಿಸ್ಬೇಕು ನಾವು. ಎಸ್ ಸರ್, ಕೊನೆಯದಾಗಿ ಯಜಮಾನ ಏನು ಬಯಸ್ತಾ ಇದ್ದೀರಿ ಸರ್ಕಾರದಿಂದ, ಏನು ಸಲಹೆ ಕೊಡ್ತೀರಿ ಒಬ್ಬ ರೈತರಾಗಿ? ನಮಗೇನೋ ಸಂಕಷ್ಟ ಬಂದ್ಬಿಟ್ಟಿದಪ್ಪ, ನಮ್ಮನ್ನು ಕಾಪಾಡ್ರಿ ಅಂತ ಹೇಳೋದಾದ್ರೆ ಸರ್ಕಾರಕ್ಕೆ ಏನು ಕೇಳ್ತೀರಿ ನೀವು? ಅಲ್ಲ, ಸರ್ಕಾರಕ್ಕೆ ಈ ಥರ ಪರಿಸ್ಥಿತಿ ಬರೆದಿರೋಂಗೆ ಅಟ್ಲೀಸ್ಟ್ ಮುಂದಕ್ಕಾದ್ರೂ ನೀರು ಶೇಖರಣೆ ಮಾಡೋವಂಥ ವ್ಯವಸ್ಥೆಗಳನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ಇದು ನೀರು ನಮಗೆ 1-2-3 ವರ್ಷವರೆಗೂ ನಮ್ಗೆ ನೀರು ಶೇಖರಣೆ ಆದರೆ ಅಟ್ಲೀಸ್ಟ್ ಈ ಥರ 2 ವರ್ಷ ಮೇಕೆದಾಟು ಮಾಡಬೇಕು ಅಂತಿದ್ದಾರೆ. ಮೇಕೆದಾಟಲ್ಲ, ನಾನು ಹೇಳ್ತಾ ಇರೋದು ಇದು ಜಮೀನಲ್ಲೇ ಸಾರ್ ಹೇಳ್ದಂಗೆ ಇದು ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡ್ಬೋದು. ಮತ್ತು ಕೃಷಿ ಹೊಂಡ ಅಲ್ಲ, ನಮ್ಮ ಹೆಂಗೆ ಅದು ಮನೆಗಳಿಗೆ ವ್ಯವಸ್ಥೆ ಆಯಿತು. ನಮ್ಮ ಇದಕ್ಕೆ ಕೆರೆಗಳನ್ನ ಇಂಪ್ರೂವ್ ಮಾಡಿದರೆ ಹೂಳೆತ್ತಬೇಕು. ಅದಕ್ಕೆ ಇಂಪ್ರೂವ್ ಮಾಡಿದ್ರೆ ಒಂದು ಕರೆಯಿಂದ ಒಂದು ಕರೆ ನಾವು ಕನೆಕ್ಷನ್ ಕೊಟ್ಟರು ಅದೆಲ್ಲ ಇಂಪ್ರೂವ್ ಆಗುತ್ತೆ. ವಾಟರ್ ಮೇಲೆ ಬರುತ್ತೆ. ಇವನ್ನ ಸರ್ಕಾರ ಸ್ವಲ್ಪ ಗಮನ ಕೊಟ್ಟಾಗ ನಮಗೆ ಉಪಯೋಗ ಬಗೆಹರಿಯುತ್ತೆ ಅಂತ. ಅಂದ್ರೆ ಸಂಕಷ್ಟ ಬಂದಾಗ ವೆಂಕಟರಮಣ ಅದಕ್ಕಿಂತ ಮೊದಲೇ ಪರಿಹಾರವನ್ನು ತೆಗೆದುಕೊಂಡು ಇದೆಲ್ಲ ಜಾಸ್ತಿ ಖರ್ಚು ಬರೋದ ಅಂತ. ಒಂದು ಪಾಯಿಂಟ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ರು. ಇನ್ಶೂರೆನ್ಸ್ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕ ಇದರಲ್ಲಿ ನಾನೇ ಪರಿಹಾರ ತಗೊಂಡು BSY ಅವರು BS ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ನನ್ನ ಒಂದು ಎಕರೆಗೆ ಬಂದಿರತಕ್ಕಂಥದ್ದು ಎಷ್ಟು ಗೊತ್ತಾ? ಬೆಳೆ ನಷ್ಟ 2250 ರೂಪಾಯಿ. ಅದು HDFC ಬ್ಯಾಂಕಲ್ಲಿ ನಾನು ಡೆಪಾಸಿಟ್ ಮಾಡಿದಾಗ ಚೆಕ್ ಬೌನ್ಸ್ ಆಯಿತು. ಇದು ನಮ್ಮ ವಾಸ್ತವ. ಇಂತಹ ಸರ್ಕಾರಗಳಿದ್ದ ನಂಬ್ಕೊಂಡ್ರೆ ರೈತರು ಚಿಪ್ಪೆ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ ಕೂಡ ಇಷ್ಟೊಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಇಂಥದ್ದೊಂದು ಪರಿಸ್ಥಿತಿ ಕರ್ನಾಟಕಕ್ಕೆ ಕಾಡ್ತಾ ಇದೆ. ಈ ಪರಿಸ್ಥಿತಿ ಹವಾಮಾನ ಇಲಾಖೆಯ ತಜ್ಞರು ಹೇಳ್ತಾ ಇರುವ ಹಾಗೆ ಈ ಪರಿಸ್ಥಿತಿ ಮುಗಿದು ಹೋಗಿ ಒಂದು ಸಮೃದ್ಧವಾದಂಥ ಮುಂಗಾರು ಬರಲಿ, ರೈತರ ಮುಖದಲ್ಲಿ ಮಂದಹಾಸ ಮೂಡಲಿ ಅನ್ನೋದು ಕೂಡ ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.